सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಭಗವಂತನಿಗೆ ನಾವು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಕೇವಲ ಅಲ್ಲಿ ಭಕ್ತಿ ಅನ್ನುವಂತಹದ್ದಿದ್ರೆ ಮಾತ್ರ ಸಾಲದು. ಶ್ರದ್ಧಾ ಭಕ್ತಿ, ಅದರ ಜೊತೆಯಲ್ಲಿ ನಾವು ಏನನ್ನ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ, ಅರ್ಪಣೆ ಮಾಡುವಂತಹದ್ದು ಶುದ್ಧವಾಗಿ ನಮ್ಮ ಸಂಪಾದನೆಯಾಗಿರಬೇಕು. ಆಗ ಮಾತ್ರ ಭಗವಂತನ ಅರ್ಪಣೆಗೆ ಅದು ಯೋಗ್ಯತೆಯನ್ನು ಗಳಿಸಿರುತ್ತೆ. ಪರಮಾತ್ಮ ಅಂತ ಹೇಳಿದಾಗ ಅವನಲ್ಲಿ ಯಾವ ಒಂದು ಎಕ್ಸ್ಪೆಕ್ಟೇಷನ್ ಅನ್ನುವಂತಹದ್ದು ಕೂಡ ಇಲ್ಲ. ನನಗೆ ಒಬ್ಬ ಭಕ್ತ ಇಂತಹದ್ದನ್ನು ಕೊಡಬೇಕು, ಇಂತಹದ್ದು ಮಾತ್ರ ನನಗಿಷ್ಟ, ಇವುಗಳು ನನಗೆ ಇಷ್ಟ ಇಲ್ಲ, ಹೀಗೆ ಭಗವಂತ ಎಲ್ಲೂ ಕೂಡ ಭಕ್ತನ ಜೊತೆಯಲ್ಲಿ ಒಂದು ಇಂತಹದ್ದು ಬೇಕು ಇಂತಹದ್ದು ಬೇಡ ಅಂತ ಒಂದು ಡಿಮ್ಯಾಂಡ್ ಲಿಸ್ಟ್ ಇಟ್ಕೊಂಡಿಲ್ಲ. ಸೊ ಭಗವಂತ ಇಷ್ಟೊಂದು ಕರುಣಾಮಯಿ ಅಂತ ಗೊತ್ತಾದಾಗ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಅಂತಂದಾಗ ಅರ್ಪಿಸುವಂತಹದ್ದು ಅದು ಏನೇ ಆಗಿರಲಿ, ಪತ್ರಂ ಪುಷ್ಪಂ ಫಲಂ ತೋಯಂ, ಅದೇನೇ ಆಗಿದ್ರೂ ಅದು ನಮ್ಮ ಸತ್ಕರ್ಮಗಳ ಮೂಲಕ ಅದು ನಮ್ಮ ಸಂಪಾದನೆ ಆಗಿರಬೇಕು. ಸತ್ಕರ್ಮದ ಮೂಲಕ ಧರ್ಮದ ಮಾರ್ಗದಿಂದ ಅಂತಹದ್ದನ್ನ ನಾನು ಸಂಪಾದನೆ ಮಾಡಿದ್ದೀನಿ, ಅಂತಹದ್ದನ್ನ ಭಗವಂತ ಬಹಳ ಶ್ರದ್ಧೆ, ಭಕ್ತಿ ಮತ್ತು ಪ್ರೀತಿಯಿಂದ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತಂದಾಗ ಭಗವಂತ ಅದನ್ನು ಸ್ವೀಕರಿಸ್ತಾನೆ. ಯಾರಿಗೋ ಸೇರಿರುವಂತಹದ್ದನ್ನ, ಅದು ಯಾವುದೇ ವಸ್ತುವಾಗಿರಲಿ, ಅದನ್ನು ತಗೊಂಬಂದು ಮತ್ತೊಬ್ಬನ ವಸ್ತುವನ್ನ ಭಗವಂತನಿಗೆ ನಾನು ಕೊಟ್ರೆ ಅದು ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ಭಗವಂತನಿಗೆ ಅರ್ಪಣೆ ಅಂತಂದಾಗ ಶ್ರದ್ಧಾ ಭಕ್ತಿಯ ಜೊತೆಗೆ ಅರ್ಪಣೆ ಮಾಡುವಂತಹ ವಸ್ತು ಸಂಪೂರ್ಣವಾಗಿ ನಮ್ಮ ಸಂಪಾದನೆಯಾಗಿರಬೇಕು. ಇಲ್ಲಿ ಹೂವು ಅಂತ ಹೇಳಿದಾಗ ಇಟ್ ರೆಪ್ರೆಸೆಂಟ್ಸ್ ಕರ್ಮ. ಕರ್ಮಯೋಗ ಅಂತಂದಾಗ ಇಟ್ ಹ್ಯಾಸ್ ಟು ಹ್ಯಾಪನ್, ವ್ಯಕ್ತಿಗತವಾಗಿ ನಡೆಯುವಂತಹದ್ದಾಗಿರಬೇಕು. ಮತ್ತೊಂದು ವಿಚಾರ ಅಂತಂದ್ರೆ, ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಿ, ದಿಸ್ ಈಸ್ ಮೈ ಎಬಿಲಿಟಿ, ದಿಸ್ ಈಸ್ ಮೈ ಸ್ಟ್ರೆಂತ್, ದಿಸ್ ಈಸ್ ಮೈ ಕೆಪಾಸಿಟಿ, ದಿಸ್ ಈಸ್ ಮೈ ಅಬಿಲಿಟಿ, ಹೀಗೆಲ್ಲ ಹೇಳ್ಕೋತೀವಿ. ಇದೆಲ್ಲ ನನ್ನ ಶಕ್ತಿ, ಸಂಪಾದನೆ, ನನ್ನ ಸಾಮರ್ಥ್ಯ, ನನ್ನ ಬುದ್ಧಿವಂತಿಕೆ, ಐ ಆಮ್ ಕೇಪಬಲ್, ಹೀಗೆ ನಾವು ಹೇಳ್ಕೋತೀವಿ. ಸೊ ನಮ್ಮಲ್ಲಿ ಇರುವಂತಹ ಶಕ್ತಿ ನಮಗೆ ಸಿಕ್ಕಿದೆ ಅಂತಂದ್ರೆ ದೇ ಆರ್ ಆಲ್ ಗಿವನ್ ಬೈ ದಿ ಲಾರ್ಡ್.
ಪರಮಾತ್ಮನೇ ಅದನ್ನು ಒಂದು ಉದ್ದೇಶದಿಂದ ನಮಗೆ ಕೊಟ್ಟಿರ್ತಾನೆ. ಭಗವಂತನೇ ಅದನ್ನು ನಮಗೆ ಕೊಟ್ಟಿರೋದ್ರಿಂದ ಭಗವಂತ ಹ್ಯಾಸ್ ಗಾಟ್ ದಿ ಕೆಪಾಸಿಟಿ ಟು ವಿಡ್ರಾ ಇಟ್ ಆಲ್ಸೋ. ಯಾವಾಗೆಲ್ಲ ಇದು ನನ್ನದು, ಐ ಹ್ಯಾವ್ ಡನ್ ದಿಸ್ ಔಟ್ ಆಫ್ ಮೈ ಕೆಪಾಸಿಟಿ, ದಿಸ್ ಈಸ್ ಮೈ ಅಬಿಲಿಟಿ ಅಂತ ನಾವೆಲ್ಲ ಹೇಳ್ತೀವಿ, ಆಗ ಅಲ್ಲಿ ನಮ್ಮ ಅಹಂಕಾರ ಎದ್ದು ಕಾಣಿಸುತ್ತೆ. ಆಗ ವಿ ಶುಡ್ ರಿಮೆಂಬರ್ ದಿಸ್ ಸ್ಟೋರಿ, ಪುಷ್ಪದಂತಾಚಾರ್ಯನ ಸ್ಟೋರಿ. ಇದನ್ನು ನಾವು ಜ್ಞಾಪಿಸ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಪರಮಾತ್ಮ ಕ್ಯಾನ್ ವಿಡ್ರಾ ಅವರ್ ಪವರ್ಸ್. ಈಗ ನನ್ನ ಹತ್ರ ಏನಾದ್ರು ಒಂದು ಶಕ್ತಿ ಇದೆ, ಒಂದು ಸಾಮರ್ಥ್ಯ ಇದೆ ಅಂತಂದ್ರೆ ವಿ ಬಾರೋಡ್ ಇಟ್ ಫ್ರಮ್ ಭಗವಾನ್. ಪರಮಾತ್ಮನಿಂದ ಅದು ನನಗೆ ಸಿಕ್ಕಿದೆ. ಅಂಡ್ ಹೀ ಈಸ್ ದಿ ಒಡೆಯ, ಹೀ ಈಸ್ ದಿ ಓನರ್, ಇಟ್ ಬಿಲಾಂಗ್ಸ್ ಟು ಹಿಮ್. ಕೆಲವೊಂದು ಕಾರಣಗಳಿಂದ, ಕೆಲವೊಂದು ಉದ್ದೇಶಕ್ಕಾಗಿ ಅವುಗಳು ನಮ್ಮ ಬಳಿನಲ್ಲಿ ಇರುತ್ತೆ. ದೇ ಆರ್ ನಾಟ್ ಪರ್ಮನೆಂಟ್. ಒಂದು ಉದ್ದೇಶ ಅಂತಂದಾಗ ಆ ಉದ್ದೇಶ ಪೂರ್ಣವಾಗುವವರೆಗೆ ಅದು ನಮ್ಮ ಬಳಿ ಇರುತ್ತೆ. ಅಂತಹದ್ದನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಇದ್ದಾಗ ಕೂಡ ಯಾವುದೇ ಸಮಯದಲ್ಲಿ ಅದು ನಮ್ಮ ಕೈ ಜಾರಿ ಹೋಗುತ್ತೆ. ದಟ್ ಮೀನ್ಸ್ ಭಗವಂತ ಹಿ ವಿಲ್ ಟೇಕ್ ಇಟ್ ಬ್ಯಾಕ್. ನಾವೇ ಅನೇಕ ಸಂದರ್ಭಗಳಲ್ಲಿ ನಾವು ಮಾತನಾಡ್ತೀವಿ, ಮುಂಚೆ ನಾನು ಎಷ್ಟೊಂದು ಕೆಲಸವನ್ನು ಮಾಡ್ತಾ ಇದ್ದೆ, ಎಷ್ಟು ದೂರ ನಡೀತಾ ಇದ್ದೆ, ಎಷ್ಟು ದೂರ ಓಡ್ತಾ ಇದ್ದೆ, ಎಲ್ಲಿ ಹೋಯ್ತು ಆ ಸ್ಟ್ರೆಂತ್, ಈಗ ಯಾಕೆ ಆಗ್ತಾ ಇಲ್ಲ? ಆಗ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ ಅಂತಂದ್ರೆ, ವಯಸ್ಸಾಗ್ತಾ ಇದೆ, ಬಹುಶಃ ಅದಕ್ಕೆ ಆಗ್ತಾ ಇಲ್ಲ. ಇದು ನಾವು ಕೊಡುವಂತಹ ಒಂದು ಕೆಟ್ಟ ಕಾರಣ. ಆಕ್ಚುಲ್ ಆಗಿ ಏನಾಗಿರುತ್ತೆ ಅಂತಂದ್ರೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿ ಟುಕ್ ಇಟ್ ಬ್ಯಾಕ್. ಯಾವ ಒಂದು ಶಕ್ತಿ ಸಾಮರ್ಥ್ಯ ಅನ್ನುವಂತಹದ್ದು ನಮ್ಮ ಬಳಿ ಇತ್ತು, ಅದು ಕೆಲವು ಕಾರಣಗಳಿಂದಾಗಿ, ಕೆಲವು ಉದ್ದೇಶಗಳಿಗಾಗಿ ನಮ್ಮ ಬಳಿ ಇತ್ತು. ಆಗ ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಂಡೆ, ಅದರ ಸದುಪಯೋಗ ಎಷ್ಟು ಮಾತ್ರಕ್ಕೆ ಆಯಿತು. ಒಂದು ವೇಳೆ ಅದನ್ನು ಉಪಯೋಗಿಸ್ಕೊಳ್ಳದೆ ಹೋದ್ರೂ ಕೂಡ ಇದು ಇವನಿಗೆ ಬೇಕಿಲ್ಲ ಅಂತ ಹೇಳಿ ಭಗವಂತ ಹಿ ಕ್ಯಾನ್ ಟೇಕ್ ಇಟ್ ಬ್ಯಾಕ್. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಜೀವಾಸ್ ಅಬಿಲಿಟಿ, ದ ಸ್ಟ್ರೆಂತ್ ಆಫ್ ಜೀವ, ಇಟ್ ಕಮ್ಸ್ ಫ್ರಮ್ ಶಿವ. ಇದೊಂದು ನಮ್ಮ ಸ್ಮರಣೆನಲ್ಲಿದ್ರೆ ನಮ್ಮ ಜರ್ನಿ, ನಮ್ಮ ಬದುಕು ಬಹಳ ಸುಗಮವಾಗಿ ಸಾಗ್ತಾ ಇರುತ್ತೆ. ಸೊ ಈಗ ನಾವು ಈ ಒಂದು ಸ್ತೋತ್ರಗಳನ್ನು, ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪುಷ್ಪದಂತಾಚಾರ್ಯರ ಮೊದಲನೆಯ ಶ್ಲೋಕ, ಮಹೇನ್ನಃ ಪಾರಂತೆ ಪರಮ ವಿದುಷೋ ಯದ್ಯ ಸದೃಶಿ ಸ್ತುತಿರ್ಬ್ರಹ್ಮಾದೀನಾಂ ಅಪಿ ತದವ ಸನ್ನಾಸ್ತ್ವಯಿ ಗಿರಃ ಅಥಾ ವಾಚ್ಯಸ್ಯ ಸರ್ವಃ ಸ್ವಮತಿ ಪರಿಣಾಮಾವಧಿ ಗೃಣನ್ ಮಮಾಪ್ಯೇಷ ಸ್ತೋತ್ರೆ ಹರ ನಿರಪವಾದ ಪರಿಕರಃ. ಇದು ಮೊದಲನೆಯ ಶ್ಲೋಕ. ಇಲ್ಲಿ ಈ ಶ್ಲೋಕವನ್ನ ಸೇರಿಸಿ ಮೊದಲ 3 ಶ್ಲೋಕಗಳನ್ನ ಮಂಗಳಾಚರಣೆಯ ಶ್ಲೋಕ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದರ ರಚನೆಗೆ ಮುಂಚೆ ಪುಷ್ಪದಂತಾಚಾರ್ಯ ಈ ಶ್ಲೋಕಗಳ ಮೂಲಕ ತನ್ನ ಹೃದಯದ ಭಾವನೆಗಳನ್ನು ಹೊರತರ್ತಾ ಇದ್ದಾನೆ. ಸಂಪೂರ್ಣವಾಗಿ ಪರಮಾತ್ಮನ ಜೊತೆ ಪುಷ್ಪದಂತಾಚಾರ್ಯ ಮಾತನಾಡ್ತಾ ಇದ್ದಾನೆ, ನಿವೇದನೆ ಮಾಡ್ಕೋತಾ ಇದ್ದಾನೆ. ಭಗವಂತನೊಂದಿಗೆ ತನ್ನ ಹೃದಯದಲ್ಲಿ ಹುಟ್ಟಿರುವಂತಹ ಮಾತುಗಳನ್ನು ಶಬ್ದಗಳ ಮೂಲಕ ಭಗವಂತನಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಹರ ಅನ್ನುವಂತಹ ಒಂದು ಪದ ಇದೆ. ಹರ ಮೀನ್ಸ್ ಇಟ್ ಈಸ್ ದಿ ನೇಮ್ ಆಫ್ ಲಾರ್ಡ್ ಶಿವ. ಶಿವನನ್ನ ಹರ ಅಂತ ಯಾಕೆ ಕರಿತೀವಿ, ಅಥವಾ ಪರಮಾತ್ಮನನ್ನ ಹರ ಅಂತ ಯಾಕೆ ಕರೀತಾರೆ?
ಹರ ಅಂತಂದ್ರೆ ಏನು? ದಿ ಅನದರ್ ಮೀನಿಂಗ್ ಆಫ್ ಹರ ಈಸ್ ಒನ್ ಹೂ ಟೇಕ್ಸ್ ಅವೇ. ನಮ್ಮ ಬಳಿ ಇರುವಂತಹ ಯಾವುದೋ ಒಂದನ್ನ ಭಗವಂತ ನಮ್ಮಿಂದ ಹಿಂತಿರುಗಿ ಪಡಿತಾ ಇದ್ದಾನೆ. ದಟ್ ಮೀನ್ಸ್ ಹಿ ಈಸ್ ಟೇಕಿಂಗ್ ಅವೇ. ನಮ್ಮಲ್ಲಿ ಇರುವಂತಹ ಕೆಲವುಗಳನ್ನ ಪರಮಾತ್ಮ ನಮ್ಮಿಂದ ಕಸಿದು ಅವುಗಳನ್ನ ಅವನೇ ತಗೊಂಡು ಹೋಗ್ತಾ ಇದ್ದಾನೆ. ಸೊ ಹಿ ಈಸ್ ಕಾಲ್ಡ್ ಹರ. ಹರ ಅಂತಂದ್ರೆ ನನ್ನಿಂದ ಬಲವಂತವಾಗಿ ಆದರೂ ಸರಿ ಅಥವಾ ನನ್ನ ಇಚ್ಛೆಗೆ ವಿರುದ್ಧವಾಗಿ ಅದನ್ನ ಅವನು ತಗೊಂಡು ಹೋಗುವಂತಹದ್ದು ಈಸ್ ಕಾಲ್ಡ್ ದಿ ಹರ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ ಭಗವಂತ ಅಂತಂದ್ರೆ ದಿ ಲಾರ್ಡ್, ಶಿವ ಅಂತ ಹೇಳಿದ್ರೆ ಹಿ ಈಸ್ ದಿ ಗಿವರ್. ನಮಗೆ ಬೇಕಾಗಿರುವಂತಹದ್ದನ್ನ ಕೊಡೋನು ಅವನು. ನಮಗೆ ಬೇಕಾಗುವಂತಹದ್ದನ್ನ ಕೊಡುವ ಶಕ್ತಿ ಅವನಿಗಿರೋದ್ರಿಂದ ನಮ್ಗೆ ಏನಾದ್ರು ಒಂದು ಬೇಕು ಅಂತಂದಾಗ ನಾವು ಅವನನ್ನು ಪ್ರಾರ್ಥನೆ ಮಾಡಿ ನನಗೆ ಕೊಡು ಅಂತ ಕೇಳ್ಕೊತೀವಿ. ಆದ್ರೆ ಇಲ್ಲಿ ದಿ ಮೀನಿಂಗ್ ಆಫ್ ಹರ, ನಮ್ಮಲ್ಲಿರುವಂತಹದ್ದನ್ನ ಭಗವಂತ ಅವನೇ ತಗೋತಾ ಇದ್ದಾನೆ ಅಂತಂದ್ರೆ ಭಗವಂತನನ್ನ ಕೊಡುವವನು ಫಲದಾಯಕ, ಹಿ ಈಸ್ ದಿ ಗಿವರ್ ಅಂತ ನಾವು ಕರಿತೀವಲ್ಲ, ಅದಕ್ಕೇನಾದ್ರೂ ಅರ್ಥ ಇದೆಯಾ? ನಾವಿಲ್ಲಿ ಮತ್ತೊಂದನ್ನು ಯೋಚನೆ ಮಾಡಬೇಕಾಗತ್ತೆ. ಹರ ಅಂತಂದ್ರೆ ನಮ್ಮಲ್ಲಿರುವಂತಹದ್ದನ್ನ ಪರಮಾತ್ಮ ನಮ್ಮಿಂದ ತಗೋತಾ ಇದ್ದಾನೆ, ಕಸಿದುಕೊಳ್ತಾ ಇದ್ದಾನೆ ಅನ್ನೋ ಒಂದು ಅರ್ಥ. ಇಲ್ಲಿ ಪರಮಾತ್ಮ ನಮ್ಮ ಬಳಿ ಇರುವಂತಹ ಯಾವುದನ್ನ ನಮ್ಮಿಂದ ಅವನು ಕಸಿದುಕೊಳ್ತಾ ಇದ್ದಾನೆ, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಹಿಯರ್ he takes away the agitation of our mind. ಅಜಿಟೇಷನ್ ಅಂತಂದ್ರೆ ಸ್ಥಿರವಲ್ಲದ ಮನಸ್ಸು, ಒಂದು ಮನಸ್ಸಿನಲ್ಲಿ ಇರುವಂತಹ ಗೊಂದಲವನ್ನ ನಾವು ಅಜಿಟೇಷನ್ ಅಂತ ಹೇಳ್ತೀವಿ. ಮನಸ್ಸು ಕುಣಿತಾ ಇದೆ ಅಂತ ಹೇಳ್ತಾರೆ, ಮನಸ್ಸು ಸ್ಥಿರವಾಗಿಲ್ಲ ಅಂತ ಹೇಳ್ತಾರೆ, ದ ಮೈಂಡ್ ಈಸ್ ನಾಟ್ ಸ್ಟಿಲ್ ಅಂತ ಹೇಳ್ತಾರೆ. ಹೀಗಾದಾಗ ವಿ ಕಾಲ್ ಇಟ್ ದ ಮೈಂಡ್ ಈಸ್ ಡಿಸ್ಟರ್ಬ್ಡ್. ಮನಸ್ಸು ಚಂಚಲ ಸ್ಥಿತಿಯನ್ನು ಅನುಭವಿಸ್ತಾ ಇದೆ, ಅದು ಸ್ಥಿರವಾಗಿಲ್ಲ. ಬಟ್ ಮನಸ್ಸು ಯಾಕೆ ಈ ರೀತಿ ಆಡ್ತಾ ಇದೆ? ಮನಸ್ಸಿನಲ್ಲಿ ಯಾಕೆ ಸ್ಥಿರತೆ ಇಲ್ಲ? ಮನಸ್ಸು ಯಾಕೆ ಕುಣಿತಾ ಇದೆ? ಮನಸ್ಸಿನಲ್ಲಿ ಯಾಕೆ ಚಂಚಲತೆ ಮೂಡ್ತಾ ಇದೆ? ಇದನ್ನ ಆಲೋಚನೆ ಮಾಡಿದಾಗ ನಮಗೆ ಗೊತ್ತಾಗುವಂತಹ ವಿಷಯ ಏನು ಅಂತಂದ್ರೆ, ಮನಸ್ಸು ಯಾಕೆ ಹೀಗಾಗತ್ತೆ ಅನ್ನೋದಕ್ಕೆ ಒಂದು ಉತ್ತರವನ್ನು ನಾವು ತಿಳ್ಕೋಬೇಕು ಅಂತಂದಾಗ ನಮಗೆ ಗೊತ್ತಾಗುವಂತಹ ಸತ್ಯ ಏನು ಅಂತಂದ್ರೆ, ನಮ್ಮ ಮನಸ್ಸು ಯಾವುದೋ ಒಂದನ್ನು ಇಷ್ಟಪಟ್ಟಿರುತ್ತೆ, ಯಾವುದೋ ಒಂದನ್ನು ಬಯಸಿರುತ್ತೆ. ಅದಕ್ಕಾಗಿ ಮನಸ್ಸು ಅದರ ಹಿಂದೆ ಹೋಗುತ್ತೆ, ಅದನ್ನು ವಶ ಮಾಡ್ಕೋಬೇಕು ಅಂತ ಹೇಳಿ ಅದರ ಹಿಂದೆ ಹೋಗುತ್ತೆ. ಒಂದು ವೇಳೆ ಮನಸ್ಸು ಇಷ್ಟಪಟ್ಟಂತಹ ಆ ವಸ್ತು ಸಿಗದೇ ಇದ್ದಾಗ ಮನಸ್ಸಿನಲ್ಲಿ ಈ ರೀತಿಯ ಡಿಸ್ಟರ್ಬೆನ್ಸಸ್ಗಳು ಉಂಟಾಗುತ್ತೆ. ದಿಸ್ ಅವಸ್ಥೆ ಆಫ್ ಮನಸ್ಸು ಈಸ್ ಕಾಲ್ಡ್ ಅಸ್ಥಿರ, ದ ಡಿಸ್ಟರ್ಬೆನ್ಸಸ್ ಇನ್ ದ ಮೈಂಡ್ ಅಂತ ಹೇಳ್ತಾರೆ. ಮತ್ತು ಪರಮಾತ್ಮ ಶಿವ ಅಂತ ಹೇಳಿದಾಗ ಶಿವನನ್ನ ನಾವು ಮನೋಭಿಮಾನಿ ದೇವತೆ ಅಂತ ಹೇಳ್ತೀವಿ. ಸೊ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಈ ಒಂದು ಉದ್ವಿಗ್ನವನ್ನ ಪರಮಾತ್ಮ ಅದು ನನಗೆ ಬೇಡ ಅಂತ ಹೇಳಿ ಅವುಗಳನ್ನ ಅವನೀಗ ಅಪಹರಿಸ್ತಾ ಇದ್ದಾನೆ. ಸೊ ಹಿ ಈಸ್ ಕಾಲ್ಡ್ ಹರ. ಸೊ ನಮ್ಮಲ್ಲಿರುವಂತಹ ಈ ಒಂದು ಉದ್ವಿಗ್ನವನ್ನ ಭಗವಂತ ತನ್ನ ಕಾರುಣ್ಯದಿಂದ, ನಮ್ಮ ಮೇಲಿರುವಂತಹ ಅತೀವ ಪ್ರೀತಿಯ ಕಾರಣದಿಂದ ಇವನಿಗೆ ಇದು ಬೇಡ, ಇಂತಹ ಮನಸ್ಸಿನ ಅವಸ್ಥೆ ಅವನಿಗೆ ಬೇಡ, ಅವನಿಗೆ ಅದು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳಿ ಆ ಒಂದು ಉದ್ವಿಗ್ನದ ಅವಸ್ಥೆಯನ್ನ ನಮ್ಮಿಂದ ಕಸಿತಾನೆ. ಆದ್ರಿಂದ ಪರಮಾತ್ಮ ಶಿವ ಅಂತ ಹೇಳಿದಾಗ ಅವನನ್ನ
ಮನೋಭಿಮಾನಿ ದೇವತೆ ಅಂತ ನಾವು ಕರಿತೀವಿ. ಮನಸ್ಸು ಕುಣಿತಾ ಇದ್ರೆ ಕುಣಿಲಿ ಬಿಡಿ, ಅದರಿಂದ ಏನು ತೊಂದರೆ? ಮನಸ್ಸು ಈ ರೀತಿ ಕುಣಿತಾ ಇದ್ರೆ ನಮ್ಮ ಬದುಕು ಕೂಡ ತನ್ನ ಸ್ಥಿರತೆಯನ್ನು ಕಳೆದುಕೊಳ್ಳುತ್ತೆ. ಯಾವುದೇ ಒಂದು ಕೆಲಸವನ್ನ ಕೂಡ ನಾವು ಪೂರ್ಣವಾಗಿ ಮಾಡಿ ಅಲ್ಲಿ ಯಶಸ್ಸನ್ನು ನಾವು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಸೊ ಔಟ್ ಆಫ್ ಕಾರುಣ್ಯ, ನಮ್ಮ ಮೇಲಿನ ಅತೀವ ಕರುಣೆಯ ಕಾರಣದಿಂದ ನಮಗೆ ಬೇಡದ ಇಂತಹ ಮನಸ್ಸಿನ ಅವಸ್ಥೆಯನ್ನ ಪರಮಾತ್ಮ ಅವನು ನಮ್ಮಿಂದ ಅಪಹರಿಸ್ತಾ ಇದ್ದಾನೆ. ಸೊ ಹಿ ಈಸ್ ಹರ. ಹೇ ಹರ, ಬ್ರಹ್ಮಾದೀನಾಂ ಗಿರಹ ಅಪಿ ತ್ವಯಿ ಅವಸನ್ನಾಹ. ಮನಸ್ಸಿನ ಚಂಚಲತೆಗೆ ಮುಖ್ಯ ಕಾರಣ ಏನು ಅಂತಂದ್ರೆ ಇಟ್ ಈಸ್ ಇಗ್ನೋರೆನ್ಸ್, ಅಜ್ಞಾನ. ಸೊ ಹಿ ಟೇಕ್ಸ್ ಅವೇ ದಿ ಇಗ್ನೋರೆನ್ಸ್. ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಭಗವಂತ ಕಸೀತಾ ಇದ್ದಾನೆ. ಯಾಕೆಂತಂದ್ರೆ ನಮ್ಮಲ್ಲಿ ಅಜ್ಞಾನ ಅನ್ನುವಂತಹದ್ದಿದ್ದಾಗ ನಮಗೆ ಯಶಸ್ಸು ಸಿಗೋದಿಲ್ಲ. ಭಗವಂತನಿಗೆ ನಮ್ಮ ಮೇಲೆ ಬಹಳ ಪ್ರೀತಿ ಇದೆ, ಕರುಣೆ ಇದೆ. ನಮಗೆ ಯಶಸ್ಸು ಸಿಗಬೇಕು. ಯಶಸ್ಸು ಸಿಗಬೇಕು ಅಂತಂದ್ರೆ ಜ್ಞಾನ ಇರಬೇಕು. ಜ್ಞಾನ ಇರಬೇಕು ಅಂತಂದ್ರೆ ಏನು? ಅಜ್ಞಾನ ನಾಶವಾಗಬೇಕು. ಸೊ ಔಟ್ ಆಫ್ ಸಚ್ ಎ ಕಾರುಣ್ಯ ಹಿ ಟೇಕ್ಸ್ ಅವೇ ದಿ ಇಗ್ನೋರೆನ್ಸ್. ಇಂತಹ ಪರಮಾತ್ಮನನ್ನ ಬ್ರಹ್ಮಾದಿ, ಬ್ರಹ್ಮ ಆದಿ, ಬ್ರಹ್ಮ ಹಾಗೂ ಮುಂತಾದ ಅನೇಕ ದೇವತೆಗಳು ನಿನ್ನನ್ನ ವರ್ಣನೆ ಮಾಡಲು ಪ್ರಯತ್ನ ಪಟ್ಟರು ಕೂಡ ದೇ ಕೆನಾಟ್ ಪ್ರೈಸ್ ಯು. ಅವರಿಗೆ ನಿನ್ನನ್ನು ಸ್ತುತಿ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀನು ಯಾರು ಅಂತ ತಿಳಿಸುವಂತಹ ಪ್ರಯತ್ನದಲ್ಲಿ ಅವ್ರು ಯಾರಿಗೂ ಒಂದು ಸಫಲತೆ ಎನ್ನುವಂತಹದ್ದು ಸಿಕ್ಕಿಲ್ಲ. ಬ್ರಹ್ಮಾದಿ ದೇವತೆಗಳಿಗೆ ಇದು ಕಷ್ಟ. ನಿನ್ನ ಮಹಿಮೆ, ನಿನ್ನ ಲೀಲೆ, ನಿನ್ನ ಶಕ್ತಿ, ನಿನ್ನ ಸಾಮರ್ಥ್ಯ ಅಷ್ಟು ದೊಡ್ಡದಾಗಿದೆ. ಸೊ ನಿನ್ನ ಸಾಮರ್ಥ್ಯವನ್ನ ಅದು ಇಷ್ಟು ಮಾತ್ರ ಅಂತ ಹೇಳಿ ಅದನ್ನ ವರ್ಣನೆ ಮಾಡೋದಕ್ಕೆ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಸಾಧ್ಯವಿಲ್ಲ. ಯು ಆರ್ ಸಚ್ ಎ ಬಿಗ್ ಲಾರ್ಡ್. ತತತೆ ಮಹಿಮ್ನಾ ಪರಂಪಾರಂ ಅವಿದುಷಃ ಸ್ತುತಿ ಯದಿ ಅದೃಶಿ ಅಸದೃಶಿ ತತ್ನ ಆಶ್ಚರ್ಯಂ. ಸೊ ಹೀಗೆ ಸಾಕ್ಷಾತ್ ಬ್ರಹ್ಮ ಮತ್ತು ಮುಂತಾದ ದೇವತೆಗಳಿಗಿಂತಲೇ ಪೂರ್ಣವಾಗಿ ನಿನ್ನನ್ನು ಸ್ತುತಿಸೋದಕ್ಕೆ ಸಾಧ್ಯವಿಲ್ಲ, ನಿನ್ನ ವರ್ಣನೆಯನ್ನು ಮಾಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದ ಮೇಲೆ, ಜೊತೆಗೆ ಬ್ರಹ್ಮ ಅಂತ ಹೇಳಿದಾಗ ಬ್ರಹ್ಮನಿಗೆ ಸಾಕ್ಷಾತ್ ಭಗವಂತನೇ ಜ್ಞಾನವನ್ನು ಕೊಟ್ಟಿದ್ದಾನೆ. ಪರಮಾತ್ಮ ಮಹಾವಿಷ್ಣು he gave the knowledge to the Lord Brahma. ಮಹಾವಿಷ್ಣುವಿನಿಂದ ಜ್ಞಾನವನ್ನು ಸಂಪಾದನೆ ಮಾಡಿರುವಂತಹ ಬ್ರಹ್ಮನಿಗೆ ನಿನ್ನನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದ ಮೇಲೆ, ಇನ್ನು ನನ್ನಂತಹ ಅಜ್ಞಾನಿ ಜೀವ ಭಾವದಲ್ಲಿ ಸದಾ ಅಜ್ಞಾನವನ್ನು ಹೊತ್ತು ತೊಳಲಾಡುವಂತಹ ನಾನು ನಿನ್ನನ್ನು ಸ್ತುತಿ ಮಾಡೋದಕ್ಕಾಗಲಿ, ನಿನ್ನ ಮಹಿಮೆಯನ್ನ ತಿಳಿಸುವುದಕ್ಕಾಗಲಿ, ನಿನ್ನನ್ನು ವರ್ಣನೆ ಮಾಡೋದಕ್ಕಾಗಲಿ ಹೇಗೆ ಸಾಧ್ಯ? ಬ್ರಹ್ಮ ಮತ್ತು ಮುಂತಾದ ದೇವತೆಗಳಿಗೆ ಇದು ಅಸಾಧ್ಯ ಅಂತಂದ ಮೇಲೆ, ನನ್ನಲ್ಲಿ ಜೀವಭಾವ ಇದೆ. ಜೀವಭಾವ ಅಂತಂದ್ರೆ ಏನು? ದೇಹವನ್ನೇ ನಾನು ಅಂತ ತಿಳ್ಕೊಂಡಿರೋ ನನಗೆ ನಾನು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ ಅಂತಂದ್ಮೇಲೆ ನಿನ್ನನ್ನು ನಾನು ಹೇಗೆ ವರ್ಣನೆ ಮಾಡೋದಕ್ಕೆ ಸಾಧ್ಯ? ಇದು ನನ್ನಿಂದ ಸಾಧ್ಯ ಇಲ್ಲ. ನನ್ನಿಂದ ನಿನ್ನ ವರ್ಣನೆ, ನಿನ್ನ ಸ್ತುತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಯಾಕೆ ಆಶ್ಚರ್ಯ ಇಲ್ಲ?
ಬಿಕಾಸ್ ಐ ಆಮ್ ಎ ಅಜ್ಞಾನಿ. ಜೀವ ಭಾವವನ್ನು ಹೊತ್ತು ಇಲ್ಲಿ ಬದುಕು ಮಾಡ್ತಾ ಇರುವಂತಹ ನಾನೊಬ್ಬ ಅಜ್ಞಾನಿ ಹುಲು ಮಾನವ. ಸಾಕ್ಷಾತ್ ಬ್ರಹ್ಮಾದಿ ದೇವತೆಗಳಿಂದಲೇ ಇದು ಸಾಧ್ಯ ಇಲ್ಲ ಅಂತಂದ ಮೇಲೆ ಅಜ್ಞಾನವನ್ನ ಸದಾಕಾಲ ಪ್ರದರ್ಶಿಸಿ ಜೀವ ಭಾವವನ್ನು ಹೊತ್ತು ತಿರುಗ್ತಾ ಇರುವಂತಹ ನನ್ನ ಕೈನಲ್ಲಿ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ನನ್ನ ಕೈಲಿ ಇದು ಆಗೋದಿಲ್ಲ ಅಂತ ನಾವು ಹೇಳ್ಕೊಡ್ತಾ ಇರೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಮತ್ತೊಂದು ರೀತಿಯಿಂದ ನೋಡಿದ್ರೆ ಅತ ಸ್ವಮತಿ ಪರಿಣಾಮ ಅವಧಿ ಗೃಣನ್ ಸರ್ವ ಅವಾಚ್ಯ. ಗ್ರಂಥಕಾರ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ಪರಮಾತ್ಮ ನಮಗೆ ಏನೆಲ್ಲ ಒಂದು ಶಕ್ತಿ, ಸಾಮರ್ಥ್ಯ, ಅಬಿಲಿಟೀಸ್ ಇವುಗಳೆಲ್ಲವನ್ನ ಕೊಟ್ಟಿದ್ದಾನೆ. ಆ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ನಿನ್ನನ್ನು ಸ್ತುತಿ ಮಾಡಬೇಕು ಅಂತಂದ್ರೆ, ನಿನ್ನನ್ನು ಸ್ತುತಿಸಲು ನನಗೆ ಸಿಕ್ಕಿರುವಂತಹ ಕೆಪಾಸಿಟಿ ಈಸ್ ಯುವರ್ಸ್. ನಿನ್ನ ಕಾರುಣ್ಯದಿಂದ ಕೆಲವು ಶಕ್ತಿ ಸಾಮರ್ಥ್ಯಗಳು ಸ್ವಲ್ಪ ಮಟ್ಟಿಗೆ ನನಗೆ ಸಿಕ್ಕಿದೆ. ಸೊ ಅವೆಲ್ಲ ನಿನ್ನದು. ನಂದು ಅಂತ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ನನ್ನದು ಅನ್ನುವಂತಹದ್ದು ಯಾವುದೂ ಇಲ್ಲ. ನನ್ನಲ್ಲಿ ನಂದು ಅಂತ ಹೇಳಿಕೊಳ್ಳುವಂತಹ ಯಾವ ಶಕ್ತಿಯೂ ಇಲ್ಲ. ಏನಾದ್ರೂ ಅಲ್ಪ ಸ್ವಲ್ಪ ನನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದೇ ಆದರೆ ಅದು ನೀನು ನನಗೆ ಕೊಟ್ಟಿರುವಂತಹದ್ದು. ದಟ್ ಬಿಲಾಂಗ್ಸ್ ಟು ಯು. ಸೊ ನನ್ನಲ್ಲಿ ನನ್ನ ಸ್ವಂತ ಶಕ್ತಿ ಇಲ್ಲ ಅಂತಂದ ಮೇಲೆ ನಾನು ಒಂದು ವೇಳೆ ನಿನ್ನನ್ನು ಸ್ತುತಿ ಮಾಡುವಾಗ ಅಲ್ಲಿ ಏನಾದರೂ ನ್ಯೂನತೆಗಳು, ಲೋಪದೋಷಗಳು ಕಂಡು ಬಂದಾಗ ಅದರಲ್ಲಿ ನನ್ನ ಪಾತ್ರವಿಲ್ಲ. ಯಾಕೆ ಅಂತಂದ್ರೆ ನಿನ್ನನ್ನು ಸ್ತುತಿ ಮಾಡಬೇಕಾದ್ರೆ ನನ್ನ ಸ್ವಂತ ಶಕ್ತಿ ಇಲ್ಲ. ಇರುವಂತಹ ಶಕ್ತಿ ಇಟ್ ಬಿಲಾಂಗ್ಸ್ ಟು ಯು. ನೀನು ನನಗೆ ಕೊಟ್ಟಿರುವಂತಹ ಶಕ್ತಿ ಸಾಮರ್ಥ್ಯವನ್ನ ಉಪಯೋಗಿಸಿಕೊಂಡು ನಿನ್ನನ್ನ ಸ್ತುತಿ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಹೀಗೆ ಮಾಡುವಾಗ ನಾನು ನೀನು ಕೊಟ್ಟಂತಹ ಶಕ್ತಿಯನ್ನು ಉಪಯೋಗಿಸ್ಕೊತಾ ಇದ್ದೀನಿ ಹೊರತು ನಂದು ಅಂತ ಹೇಳ್ಕೊಳ್ಳುವಂತಹ ಯಾವ ಶಕ್ತಿಯೂ ನನ್ನ ಬಳಿ ಇಲ್ಲ. ಆದ್ರಿಂದ ನಿನ್ನನ್ನ ಸ್ತುತಿ ಮಾಡುವಾಗ ಅಲ್ಲೇನಾದರೂ ಸಣ್ಣ ಪುಟ್ಟ ಲೋಪದೋಷಗಳು, ನ್ಯೂನತೆಗಳು ಕಂಡು ಬಂದರೆ ಅವುಗಳು ನನ್ನಿಂದ ಆಗಿಲ್ಲ ಭಗವಂತ, ಅವುಗಳಾಗಿರೋದು ನೀನು ನನಗೆ ಕೊಟ್ಟಂತಹ ಶಕ್ತಿಯಿಂದ. ಆದ್ರಿಂದ ದಯಮಾಡಿ ನನ್ನನ್ನು ಮನ್ನಿಸು. ಇಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಾನು ಕೇವಲ ಪ್ರಯತ್ನವನ್ನು ಪಟ್ಟೆ. ನಾನು ಪ್ರಯತ್ನ ಪಡುವುದಕ್ಕೆ ಕೂಡ ಉಪಯೋಗಿಸಿರೋದು ನಿನ್ನ ಶಕ್ತಿ. ಆದ್ರಿಂದ ಅಲ್ಲಿ ನನ್ನ ಪಾತ್ರವೇ ಇಲ್ಲ. ನಾನೇನಾದ್ರೂ ಒಂದು ಪಾತ್ರವನ್ನ ಮಾಡಬೇಕು ಅಂತಂದ್ರೆ ನನಗೆ ಸ್ವಲ್ಪ ಶಕ್ತಿ ಬೇಕು. ನನಗೆ ನನ್ನ ಸ್ವಂತ ಶಕ್ತಿ ಯಾವುದೂ ಇಲ್ಲ. ಸೊ ನೀ ಕೊಟ್ಟಿರುವಂತಹ ಶಕ್ತಿಯನ್ನು ಉಪಯೋಗಿಸಿಕೊಂಡು ಬಹಳ ಪ್ರೀತಿಯಿಂದ, ಶ್ರದ್ಧೆಯಿಂದ, ಬಹಳ ಆಸೆ ಪಟ್ಟು ನಿನ್ನನ್ನು ವರ್ಣನೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಅಷ್ಟು ಶಕ್ತಿ ಸಾಮರ್ಥ್ಯ ನನ್ನಲ್ಲಿಲ್ಲ. ಆದರೂ ಕೂಡ ಅಷ್ಟೊಂದು ಶ್ರದ್ಧಾಭಕ್ತಿಯಿಂದ ಪ್ರಯತ್ನ ಪಟ್ಟು ನಿನ್ನನ್ನು ವರ್ಣನೆ ಮಾಡುವಾಗ ಅಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದ್ರೆ ಅಲ್ಲಿ ನನ್ನ ಪಾತ್ರ ಇಲ್ಲ. ನಾನು ಕಳಂಕರಹಿತ. ಬ್ರಹ್ಮ ಮತ್ತು ಇತರ ದೇವತೆಗಳಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದಮೇಲೆ ನಾನೊಬ್ಬ ಸಾಮಾನ್ಯ ಜೀವಿ, ಅಜ್ಞಾನಿ, ಹುಲು ಮಾನವ. ಬ್ರಹ್ಮಾಜಿ ಮತ್ತು ಇತರ ದೇವತೆಗಳಿಗಂತೆ ನಾನು ಕೂಡ ಬ್ಲೆಮಿಶ್ಲೆಸ್. ಬ್ರಹ್ಮಾದಿ ದೇವತೆಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ನಿನ್ನನ್ನು ವರ್ಣನೆ ಮಾಡೋದಕ್ಕೆ. ಪೂರ್ಣ ಪ್ರಮಾಣದಲ್ಲಿ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಅವರಿಂದಲೂ ಸಾಧ್ಯ ಇಲ್ಲ. ಆದರೆ ಅವರನ್ನು ಕಳಂಕರಹಿತ ಅಂತಂದ ಮೇಲೆ ಅವರ ಕೈನಲ್ಲಿ ಆಗದೇ ಇರುವಂತಹ ಕೆಲಸವನ್ನ ನಾನು ಮಾಡ್ತಾ ಇದ್ದಾಗ ಅಲ್ಲಿ ಕಂಡು ಬಂದಂತಹ ಲೋಪದೋಷಗಳಲ್ಲಿ ನನ್ನ ಪಾತ್ರ ಇಲ್ಲ. ಸೊ ನಾನು ಕೂಡ ಇಲ್ಲಿ ಕಳಂಕರಹಿತ.
ಮತ್ತು ನನಗೆ ಸ್ವಂತ ಶಕ್ತಿನೇ ಇಲ್ಲ, ಸಾಮರ್ಥ್ಯ ಇಲ್ಲ. ಇರೋಂತಹ ಶಕ್ತಿ ಸಾಮರ್ಥ್ಯ ನೀನು ಕೊಟ್ಟಿರೋಂತಹದ್ದು. ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿ ನಿನ್ನನ್ನು ವರ್ಣನೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಪ್ಪ. ಯಾಕೆಂದ್ರೆ ನಿನ್ನನ್ನು ನಾನು ತುಂಬ ಪ್ರೀತಿ ಮಾಡ್ತೀನಿ, ಭಕ್ತಿ ಮಾಡ್ತೀನಿ. ನಿನ್ನ ಮಹಿಮೆ, ಲೀಲೆ ಇದೆಲ್ಲ ನನಗೆ ತುಂಬ ಇಷ್ಟ. ಆ ಇಷ್ಟಪಟ್ಟಿರೋದನ್ನ ಯಾವ ಶಕ್ತಿ ನನ್ನಲ್ಲಿದೆ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಆದ್ರಿಂದ ದಯಮಾಡಿ ಈ ಸಂದರ್ಭದಲ್ಲಿ ಬರುವಂತಹ ಲೋಪದೋಷಗಳನ್ನ ಕ್ಷಮಿಸಪ್ಪ. ನಾನು ಕೂಡ ಬ್ರಹ್ಮಾದಿ ದೇವತೆಗಳಂತೆ ಕಳಂಕರಹಿತ. ಈ ವಿಚಾರದಲ್ಲಿ ನಾನು ಕೂಡ ಕಳಂಕರಹಿತ. ಆದ್ರಿಂದ ಪ್ಲೀಸ್ ಅಕ್ಸೆಪ್ಟ್ ಮೈ ಎಫರ್ಟ್ಸ್. ನಾನು ಏನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಆ ಪ್ರಯತ್ನವನ್ನು ದಯಮಾಡಿ ಸ್ವೀಕರಿಸು. ಮಮ ಅಪಿ ಸ್ತೋತ್ರೇ ಏಷಃ ಪರಿಕರಃ ನಿರಪವಾದಃ. ಇಲ್ಲಿ ಪುಷ್ಪದಂತಾಚಾರ್ಯ ಗ್ರಂಥಕಾರ ಎರಡು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮೊದಲನೇದು, ಬ್ರಹ್ಮಾಜಿ ಮತ್ತು ಇತರ ದೇವತೆಗಳು ಅಂತಂದಾಗ ಅವರುಗಳು ಕೂಡ ನಿನ್ನನ್ನು ವರ್ಣಿಸಲು ಪ್ರಯತ್ನ ಪಟ್ಟಾಗ ಅವರಿಂದ ಕೂಡ ಇದು ಸಾಧ್ಯವಾಗಲಿಲ್ಲ. ನಿನ್ನ ಮಹಿಮೆ, ನಿನ್ನ ಶಕ್ತಿ, ನಿನ್ನ ಲೀಲೆ ಬ್ರಹ್ಮಾದಿ ದೇವತೆಗಳಿಗೆ ಎಟಕಲಿಲ್ಲ ಅಂತಂದ ಮೇಲೆ ಇನ್ನು ನನ್ನಂತಹ ಅಲ್ಪಜ್ಞ, ಅಲ್ಪಶಕ್ತಿಮಾನ್, ಅಜ್ಞಾನಿ ನನಗೂ ಕೂಡ ಇದು ಸಾಧ್ಯವಾಗುವುದಿಲ್ಲ. ಆದ್ರಿಂದ ನನ್ನ ಕೈನಲ್ಲಿ ಆಗ್ಲಿಲ್ವಲ್ಲ, ಈ ರೀತಿ ಆಯ್ತಲ್ಲ ನನ್ನ ಪಾಡು ಅಂತ ಹೇಳಿ ಅದಕ್ಕಾಗಿ ನಾನು ಸಂಕಟ ಕೂಡ ಪಡೋದಿಲ್ಲ, ನನಗೆ ನೋವು ಆಗ್ತಾ ಇಲ್ಲ. ನಿನ್ನ ಪೂರ್ಣ ಪ್ರಮಾಣದಲ್ಲಿ ವರ್ಣನೆ ಮಾಡೋದಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತಹ ಪ್ರೆಷರ್ ಕೂಡ ನನಗಿಲ್ಲ. ನಾನು ಕೇವಲ ನನ್ನ ಎಫರ್ಟ್ಸ್ಗಳನ್ನ, ಪ್ರಯತ್ನವನ್ನ ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಹಾಕಿ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಗೊತ್ತು, ಯಾರೇ ಆಗಲಿ ಒಬ್ಬ ಭಕ್ತ ಪರಮಾತ್ಮನನ್ನ ಸ್ಮರಣೆ ಮಾಡಿ, ಪರಮಾತ್ಮನನ್ನ ನೆನೆದು ತನ್ನಲ್ಲಿರುವಂತಹ ವೆರಿ ವೆರಿ ಸಿನ್ಸಿಯರ್ ಎಫರ್ಟ್ಸ್ಗಳನ್ನ, ಪ್ರಯತ್ನವನ್ನ ಹಾಕಿ ಒಂದು ಸತ್ಕರ್ಮವನ್ನ ಮಾಡಿದ್ರೆ ಅಂತಹ ಸತ್ಕರ್ಮ ಎಂದೂ ಕೂಡ ನಿಷ್ಪ್ರಯೋಜಕವಾಗೋದಿಲ್ಲ. ಯಾಕೆ ಅಂತಂದ್ರೆ ನಿನ್ನನ್ನ ವರ್ಣನೆ ಮಾಡುವಂತಹ ಸತ್ಕರ್ಮದಲ್ಲಿ ಶುದ್ಧವಾದ ಪ್ರೀತಿ ಇತ್ತು, ಶುದ್ಧವಾದ ಭಕ್ತಿ ಇತ್ತು. ಆದರೆ ಪೂರ್ಣ ಪ್ರಮಾಣದಲ್ಲಿ ನಿನ್ನ ವರ್ಣನೆ ಮಾಡುವಂತಹ ಜ್ಞಾನ ಇಲ್ಲ. ಆದರೂ ಕೂಡ ನನ್ನ ಎಫರ್ಟ್ಸ್ ಬಹಳ ಸಿನ್ಸಿಯರ್. ಆ ಸಿನ್ಸಿಯಾರಿಟಿ ನಿನಗೆ ಇಷ್ಟ ಅಂತ ನನಗೆ ಗೊತ್ತು ಭಗವಂತ. ಆದ್ರಿಂದ ನನ್ನ ಎಫರ್ಟ್ಸ್ ವೇಸ್ಟ್ ಆಗೋದಿಲ್ಲ, ಅದು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಅಲ್ಲ ಅನ್ನುವಂತಹದ್ದು ನನಗೆ ಗೊತ್ತು. ಅದನ್ನ ನಾನು ನಂಬ್ತೀನಿ. ದಟ್ ಮೀನ್ಸ್ ನನ್ನ ಸಿನ್ಸಿಯಾರಿಟಿಯನ್ನು ನೀನು ಅಕ್ಸೆಪ್ಟ್ ಮಾಡ್ಕೋತೀಯಾ, ಈ ಒಂದು ನಂಬಿಕೆ ನನಗೆ ಇದೆ. ಮತ್ತು ಈ ಸಂದರ್ಭದಲ್ಲಿ ಸತ್ಯ ಏನು ಅಂತಂದ್ರೆ, ನಾವು ಯಾರನ್ನೇ ಆಗಲಿ ಸ್ತುತಿ ಮಾಡಬೇಕು, ಅವ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳಬೇಕು, ಅವರನ್ನ ಮತ್ತೊಬ್ಬರಿಗೆ ಪರಿಚಯವನ್ನ ಮಾಡಿಕೊಡ್ಬೇಕು ಅಂತಂದಾಗ ಅವರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಬಿಕಾಸ್ ಟು ಪ್ರೈಸ್ ಸಂಬಡಿ ಇಟ್ ಈಸ್ ಓನ್ಲಿ ವೆನ್ ವಿ ನೋ ದೆಮ್ ಫುಲ್ಲಿ. ಈ ಪ್ರಕಾರ ಪರಮಾತ್ಮನನ್ನ ತಿಳಿದುಕೊಳ್ಳಲು ಬ್ರಹ್ಮಾಜಿ ಹಾಗೂ ಇತರ ದೇವತೆಗಳಿಗೂ ಸಾಧ್ಯ ಇಲ್ಲ ಅನ್ನೋದೇ ಆದರೆ ನನ್ನಂತಹ ಒಬ್ಬ ಅಜ್ಞಾನಿಯ ಪಾಡಿ ಏನು? ನನಗೂ ಕೂಡ ಇದು ಸಾಧ್ಯವಿಲ್ಲ. ಇಂತಹ ಒಂದು ವಿನಯವಂತಿಕೆಯನ್ನ ಇಲ್ಲಿ ಪುಷ್ಪದಂತಾಚಾರ್ಯರು ಹೇಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಡಿಸ್ಕ್ರೈಬ್ ಆರ್ ಎಕ್ಸ್ಪ್ಲೈನ್ ದ ಮಹಿಮೆ ಆಫ್ ಪರಮಾತ್ಮ. ಪರಮಾತ್ಮನ ಮಹಿಮೆ ಎನ್ನುವಂತಹದ್ದು, ಪರಮಾತ್ಮನ ಶಕ್ತಿ ಎಷ್ಟಿದೆ ಅಂತಂದ್ರೆ ಅದರ ವರ್ಣನೆಗೆ ಕೂಡ ನಾವು ಶಕ್ತರಲ್ಲ. ಪರಮಾತ್ಮನನ್ನ ಹಾಡಿ ಹೊಗಳುವಂತಹ ಶಕ್ತಿ ನಮಗಿಲ್ವೇ ಇಲ್ಲ. ಹಾಗಾದರೆ ಪರಮಾತ್ಮನನ್ನ
ವರ್ಣನೆ ಮಾಡೋದಕ್ಕೆ ಯಾರಿಗೆ ಸಾಧ್ಯ? ಈಗ ನಾವು ಯಾರನ್ನಾದ್ರೂ ಸ್ತುತಿ ಮಾಡಬೇಕು ಅಂತಂದ್ರೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ ಅಂತಂದ್ರೆ ಒಂದರ್ಥದಲ್ಲಿ ನಾನು ಅವನಿಗಿಂತ ಉತ್ತಮ ಅನ್ನುವಂತಹ ಅರ್ಥ ಕೂಡ ಬರುತ್ತೆ. ಸೊ ಪರಮಾತ್ಮನನ್ನ ಕುರಿತು ಪರಮಾತ್ಮ ಈ ರೀತಿ ಅಂತ ಯಾರಾದರೂ ವರ್ಣನೆಯನ್ನು ಮಾಡಬೇಕು ಅಂತಂದ್ರೆ ಪರಮಾತ್ಮನನ್ನ ಸ್ತುತಿ ಮಾಡುವಂತಹ ಅವನು ಪರಮಾತ್ಮನಿಗಿಂತ ದೊಡ್ಡವನಾಗಿರ್ಬೇಕು. ಆಗ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಪ್ರೈಸ್ ದಿ ಲಾರ್ಡ್. ಆದ್ರೆ ವಾಟ್ ಈಸ್ ದಿ ಟ್ರೂತ್ ಏನು ಇಲ್ಲಿ? ಪರಮಾತ್ಮನಿಗಿಂತ ದೊಡ್ಡವರು ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೂ ಕೂಡ ಇದು ಆಗೋದೇ ಇಲ್ಲ. ದಿಸ್ ಈಸ್ ದಿ ಹಾರ್ಡ್ ರಿಯಾಲಿಟಿ. ಇದು ಬಹಳ ವಿನಯವಾಗಿ ಪುಷ್ಪದಂತಾಚಾರ್ಯ ಭಗವಂತನನ್ನು ಕುರಿತು ಒಂದು ಸತ್ಯದ ವಿಚಾರವನ್ನ ಇಲ್ಲಿ ಭಿನ್ನಹ ಮಾಡ್ಕೋತಾ ಇದ್ದಾರೆ. ಇದು ಪುಷ್ಪದಂತಾಚಾರ್ಯರ ಒಂದು ವಿನಯ ಮತ್ತು ಜ್ಞಾನವನ್ನ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನನಗೆ ಏನು ಗೊತ್ತಿಲ್ಲ ಅಂತಾನೆ ಹೇಳ್ತಾ ಹೇಳ್ತಾ ಭಗವಂತನ ಮಹಿಮೆಯನ್ನ ಒಂದರ್ಥದಲ್ಲಿ ಪುಷ್ಪದಂತಾಚಾರ್ಯರು ವೈಭವೀಕರಿಸ್ತಾ ಇದ್ದಾರೆ. ಇದು ಪುಷ್ಪದಂತಾಚಾರ್ಯರಲ್ಲಿ ಇರುವಂತಹ ವಿದ್ಯೆಯ ವಿನಯವನ್ನ ತಿಳಿಸ್ತಾ ಇದೆ. ಭಗವಂತನ ಬಗ್ಗೆ ನನಗೇನೂ ಗೊತ್ತಿಲ್ಲ ಅನ್ನುವಂತಹದ್ದು ಈಸ್ ಎ ಭೂಷಣ. ಯಾಕೆಂದ್ರೆ ಅಲ್ಲಿ ಅಹಂಕಾರವೇ ಇಲ್ಲ. ಭಗವಂತನ ಬಗ್ಗೆ ನನಗೆ ಗೊತ್ತಿದೆ ಅಂತಂದ್ರೆ ಇಟ್ ಶೋಸ್ ಅಹಂಕಾರ. ಭಗವಂತನ ಬಗ್ಗೆ ನನಗೇನೂ ಗೊತ್ತಿಲ್ಲ ಅನ್ನುವಂತಹದ್ದು ವಿನಯ. ದಟ್ ವಿನಯ ಇಸ್ ಎ ಭೂಷಣ. ಇಟ್ ಇಸ್ ನಾಟ್ ಎ ಡಿಫೆಕ್ಟ್. ಭೂಷಣಂ ನತು ದೂಷಣಂ. ಹೀಗೆ ಪುಷ್ಪದಂತಾಚಾರ್ಯ ಬಹಳ ಭಕ್ತಿಯಿಂದ ವಿನಯದಿಂದ ಒಂದು ಉನ್ನತ ಭಾವನೆಯಿಂದ ಪರಮಾತ್ಮನನ್ನ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳಿ ಪರಮಾತ್ಮನನ್ನ ಸ್ತುತಿ ಮಾಡಿ ಅವನ ಲೀಲೆಯನ್ನ ಶಕ್ತಿಯನ್ನ ವೈಭವೀಕರಿಸ್ತಾ ಇದ್ದಾರೆ. ಅಂಡ್ ಹಿ ಸೇಸ್ ಟು ಭಗವಂತ, ಹೇ ಲಾರ್ಡ್, ನಿನ್ನ ಸ್ವರೂಪ ಬಹಳ ಕುತೂಹಲ. ಇಟ್ ಈಸ್ ವೆರಿ ವೆರಿ ಇಂಟರೆಸ್ಟಿಂಗ್ ಆಲ್ಸೋ. ನಿನ್ನ ಶಕ್ತಿ ಹೇಗೆ ಅಂತಂದ್ರೆ it is possible for you to express as nirguna. ಹಾಗೂ you also express as saguna. That is your capacity. ನೀನು ನಿನ್ನ ನಿರ್ಗುಣವನ್ನ ಕೂಡ ತೋರಿಸ್ಕೊಡ್ತೀಯ, ನೀನು ನಿನ್ನ ಸಗುಣವನ್ನ ಕೂಡ ತೋರ್ತೀಯ. ವಾಟ್ ಈಸ್ ನಿರ್ಗುಣ? ನಿರ್ಗುಣ ಅಂತಂದ್ರೆ ಇಟ್ ಮೀನ್ಸ್ ವಿತೌಟ್ ಎನಿ ಆಟ್ರಿಬ್ಯೂಟ್ಸ್. ಯಾವುದೇ ಗುಣಲಕ್ಷಣಗಳನ್ನ ಭಗವಂತನಿಗೆ ಅಂಟಿಸದೆ ಭಗವಂತನನ್ನ ಅದೇ ರೀತಿಯಲ್ಲಿ, ಅಲ್ಲಿ ಯಾವುದೇ ಗುಣ ವಿಶೇಷತೆಗಳು ಇಲ್ಲ ಅಂದಾಗ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಈಗ ಒಬ್ಬನನ್ನ ಬಹಳ ಬುದ್ಧಿವಂತ ಅಂತ ಹೇಳಿದಾಗ ಆ ಒಬ್ಬ ಅನ್ನೋವನಿಗೆ ವಿಶೇಷತೆ ಏನು? ಬುದ್ಧಿವಂತ. ಬಟ್ ಪರಮಾತ್ಮನ ನಿರ್ಗುಣತ್ವ ಅಂತಂದ್ರೆ ಅಲ್ಲಿ ಏನು ಇಲ್ಲವೇ ಇಲ್ಲ. ಯಾವ ಒಂದು ಆಟ್ರಿಬ್ಯೂಟ್ಸ್ ಗುಣಲಕ್ಷಣಗಳನ್ನ ಭಗವಂತನಿಗೆ ಅಂಟಿಸೋದಿಲ್ಲ ಅಂತಂದ ಮೇಲೆ ಹಿ ಕೆನಾಟ್ ಬಿ ಡಿಸ್ಕ್ರೈಬ್. ಆದರೆ ಸಗುಣ ಅಂತ ಹೇಳಿದಾಗ he is expressing, the Bhagavanta, he himself is expressing with certain attributes. ಕೆಲವು ಗುಣಲಕ್ಷಣಗಳೊಂದಿಗೆ ನಮಗೆ ಕಾಣಿಸ್ಕೊತಾನೆ. ಸೊ ಒಂದು ವೇಳೆ ಹೇ ಪರಮಾತ್ಮ, ನಾನು ನಿನ್ನನ್ನ ಸ್ತುತಿಸಿ ಕೊಂಡಾಡಿ ಹಾಡಿ ಹೊಗಳಬೇಕು ಅಂತಂದು, ಮತ್ತು ಅದು ಕೂಡ ಯಾವ ತರ? ವಿತೌಟ್ ಎನಿ ಆಟ್ರಿಬ್ಯೂಟ್ಸ್. ನಿನ್ನ ಯಾವ ಗುಣಲಕ್ಷಣಗಳನ್ನು ಕೂಡ ನಿನಗೆ ಅಂಟಿಸದೆ ನಿನ್ನನ್ನು ಹಾಡಿ ಹೊಗಳಿ ನಿನ್ನ ಮಹಿಮೆಯನ್ನು ನಾನು ಸ್ತುತಿಸಬೇಕು ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಮೀನ್ಸ್ ನಿನ್ನನ್ನ ಈ ರೀತಿ ಸ್ತುತಿ ಮಾಡುವಂತಹ ಸಮಯದಲ್ಲಿ ನಿನ್ನ ಯಾವ ಗುಣಗಳನ್ನು ನಾನು ನಿನಗೆ ಅಂಟಿಸಬಾರ್ದು.
ಆ ರೀತಿಯಲ್ಲಿ ನಿನ್ನನ್ನು ಡಿಸ್ಕ್ರೈಬ್ ಮಾಡ್ತೀನಿ, ನಾನು ವರ್ಣನೆ ಮಾಡ್ತೀನಿ, ನಿನ್ನನ್ನು ಸ್ತುತಿಸ್ತೀನಿ ಅಂತಂದಾಗ, though it is not possible, but it is possible only when I merge myself under your lotus feet. ನಾನು ನಿನ್ನಲ್ಲಿ ಒಂದಾಗಬೇಕು. ನಾನು ನಿನ್ನಲ್ಲಿ ಒಂದಾದಾಗ ನಿನ್ನ ನಿರ್ಗುಣತ್ವ ಭಾವ ಇಟ್ ಕ್ಯಾನ್ ಬಿ ಡಿಸ್ಕ್ರೈಬ್. ಸೊ ಹೀಗೆ ನಿನ್ನಲ್ಲಿ ನಾನು ಒಂದಾಗಬೇಕು ಅಂತಂದ್ರೆ ಐ ಹ್ಯಾವ್ ಟು ಡಿಸಾಲ್ವ್. ನಾನು ನನ್ನ ಅಸ್ತಿತ್ವವನ್ನೇ ಕಳ್ಕೋಬೇಕಾಗತ್ತೆ. ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಡಿಸ್ಕ್ರೈಬ್ ಯು ವಿತೌಟ್ ಎನಿ ಆಟ್ರಿಬ್ಯೂಟ್ಸ್. ಸೊ ಈ ರೀತಿ ನನ್ನನ್ನು ನಾನು ಕಳೆದುಕೊಂಡಾಗ ಅಥವಾ ನಾನು ನಿನ್ನಲ್ಲಿ ಬೆರೆತು ಹೋದಾಗ ದೆನ್ ಐ ಕ್ಯಾನ್ ಡಿಸ್ಕ್ರೈಬ್ ಯುವರ್ ನಿರ್ಗುಣತ್ವ. ನಾನೇ ನಿನ್ನನ್ನು ವರ್ಣಿಸುವಾಗ ಅಲ್ಲಿ ನಾನು ಕೂಡ ಇರಬಾರ್ದು, ನನ್ನ ಅಸ್ತಿತ್ವ ಕೂಡ ಇರಬಾರ್ದು ಅನ್ನೋದಂದ್ರೆ ಈಸ್ ಇಟ್ ಪಾಸಿಬಲ್? ನನ್ನ ಅಸ್ತಿತ್ವವೇ ಇರಬಾರ್ದು, ನಾನು ನಿನ್ನಲ್ಲಿ ಬೆರೆತು ಹೋಗಿರ್ಬೇಕು, ನಿನ್ನಲ್ಲಿ ಒಂದಾಗಿರ್ಬೇಕು ಅಂತಂದಾಗ ಹೂ ಈಸ್ ದೇರ್ ಟು ಡಿಸ್ಕ್ರೈಬ್? ಬಿಕಾಸ್ ಡಿಸ್ಕ್ರೈಬ್ ಮಾಡಬೇಕು ಅಂತಂದಾಗ ಆ ಒಂದು ವಸ್ತು, ವಿಷಯ, ಆರ್ ಒಂದು ವಿಗ್ರಹ, ಆರ್ ಒಂದು ಮೂರ್ತಿ ಅಥವಾ ಒಂದು ಪರಮಾತ್ಮ ವಸ್ತು, ಇಂತಹದನ್ನು ನಾನು ಡಿಸ್ಕ್ರೈಬ್ ಮಾಡ್ತೀನಿ ಅಂತಂದಾಗ ಆ ಡಿಸ್ಕ್ರಿಪ್ಷನ್ ಅನ್ನ ಕೊಡೋದಕ್ಕೆ ಒಬ್ಬ ಇರಬೇಕು. ಅಂಡ್ ಹಿ ಈಸ್ ಗೋಯಿಂಗ್ ಟು ಡಿಸ್ಕ್ರೈಬ್ ದಿಸ್ ಈಸ್ ಸೋ ಅಂಡ್ ಸೋ. ಬಟ್ ಇಲ್ಲಿ ಪರಮಾತ್ಮನ ನಿರ್ಗುಣತ್ವವನ್ನ ವಿವರಿಸಬೇಕು ಅಂತಂದ್ರೆ ಒನ್ ಶುಡ್ ಮರ್ಜ್ ಹಿಮ್ಸೆಲ್ಫ್ ವಿತ್ ದಿ ಲಾರ್ಡ್. ಅವನು ತನ್ನ ಅಸ್ತಿತ್ವವನ್ನೇ ಕಳ್ಕೋಬೇಕು. ಅಲ್ಲಿ ನಾನು ಅನ್ನುವಂತಹದ್ದೇ ಅಲ್ಲಿ ಇರಬಾರ್ದು. ಭಗವಂತನಲ್ಲಿ ಅವನು ಒಂದಾಗಿ ಹೋಗ್ಬೇಕು. ಭಗವಂತನಲ್ಲಿ ಒಂದಾಗುವಂತಹದ್ದು, ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಳುವಂತಹದ್ದು, ಅಲ್ಲಿ ನಾನು ಅನ್ನೋನೇ ಇರಬಾರ್ದು ಅಂತಂದ್ರೆ ಹೌ ಟು ಡಿಸ್ಕ್ರೈಬ್ ದಿ ಲಾರ್ಡ್? ಭಗವಂತನ ನಿರ್ಗುಣತ್ವವನ್ನ ಹೇಗೆ ತಾನೇ ವಿವರಿಸುವುದಕ್ಕೆ ಸಾಧ್ಯ? ಇಸ್ ಇಟ್ ಪಾಸಿಬಲ್? ಐ ಆಮ್ ಪ್ರಿಪೇರ್ಡ್. ನಿನ್ನ ನಿರ್ಗುಣತ್ವವನ್ನ ವಿವರಣೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನನ್ನನ್ನು ನಾನು ಕಳ್ಕೊಳ್ಳೋದಕ್ಕೂ ರೆಡಿ ಇದ್ದೀನಿ. ನಿನ್ನಲ್ಲಿ ನಾನು ಒಂದಾಗುವುದಕ್ಕೂ ರೆಡಿ ಇದ್ದೀನಿ. ಬಟ್ ಒಂದು ಸಲಿ ನಾನು ನನ್ನ ಅಸ್ತಿತ್ವವನ್ನ ಕಳ್ಕೊಂಡು ನಿನ್ನಲ್ಲಿ ಒಂದಾಗಿ ಬೆರೆತು ಹೋದಾಗ ಈಸ್ ಇಟ್ ಪಾಸಿಬಲ್ ಫಾರ್ ಮೀ ಟು ಡಿಸ್ಕ್ರೈಬ್ ಯುವರ್ ಲೀಲೆ ಅಂಡ್ ಮಹಿಮೆ? ಇಟ್ ಈಸ್ ನಾಟ್ ಪಾಸಿಬಲ್. ಇನ್ ಫ್ಯಾಕ್ಟ್ ದಿಸ್ ಈಸ್ ದಿ ಬ್ಯೂಟಿ ಆಫ್ ನಿರ್ಗುಣ. ನಿರ್ಗುಣ ಅಂತಂದ್ರೆ ದಿಸ್ ಈಸ್ ದ ಬ್ಯೂಟಿ. ಯು ಕೆನಾಟ್ ರಿಮೈನ್ ಸಪರೇಟ್ ಫ್ರಮ್ ನಿರ್ಗುಣ ಟು ಡಿಸ್ಕ್ರೈಬ್ ನಿರ್ಗುಣ. ಆದ್ದರಿಂದ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಕಾನ್ಶಿಯಸ್ನೆಸ್, ಸತ್ಯ ಏನು ಅಂತಂದ್ರೆ everything other than consciousness is an appearance. Everything other than consciousness is only appearance. In Vedanta, in Shastra, appearance is not the truth. It is only an appearance. ಇದರ ಅರ್ಥ ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಮಾತ್ರ ಇಲ್ಲಿ ಉಳಿಯುವಂತಹ ಸತ್ಯ. ಈ ದೃಷ್ಟಿಯಲ್ಲಿ ಅದು ಯಾವುದೇ ಆಗಲಿ, ಅದು ಶುದ್ಧ ಪ್ರಜ್ಞೆಯಲ್ಲಿ ಇರುವಂತಹದ್ದು ಅಂತ ಅಂದ ಮೇಲೆ ಶುದ್ಧ ಪ್ರಜ್ಞೆಯನ್ನ ಹೊರತುಪಡಿಸಿ ಮತ್ತೊಂದು ಏನಾದರೂ ಇದೆ ಅನ್ನೋದೇ ಆದರೆ ಇಟ್ ಈಸ್ ನಾಟ್ ದಿ ಟ್ರೂತ್. It is only an appearance, and any appearance is not the truth. ಇದು ಶಾಸ್ತ್ರ ಮತ್ತು ವೇದಾಂತ ಹೇಳುವಂತಹ ಒಂದು
ಧೀರವಾದ ಸ್ಟೇಟ್ಮೆಂಟ್, ಧೀರ ಹೇಳಿಕೆ ಅಂತ ನಾವು ಹೇಳ್ತೀವಿ. ಎ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್. ಆದ್ರಿಂದ ಹೇ ಪರಮಾತ್ಮ, ನಿನ್ನ ನೈಜ ಸ್ವರೂಪವೇ, ನಿನ್ನ ನಿಜವಾದ ಸ್ವರೂಪ ಏನು ಅಂತಂದ್ರೆ ಇಟ್ ಈಸ್ ಪ್ರಜ್ಞಾರೂಪ. ಯು ಆರ್ ಎ ಪ್ರಜ್ಞಾರೂಪಿ, ಯು ಆರ್ ಎ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಕ್ರೈಬ್ ಯುವರ್ ನಿರ್ಗುಣ ನೇಚರ್. ನಿನ್ನ ನಿರ್ಗುಣ ಸ್ವಭಾವವನ್ನ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಕ್ರೈಬ್. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ, ಒಮ್ಮೆ ದಿ ಡಾರ್ಕ್ನೆಸ್ ಅಂತಂದ್ರೆ ನಾವು ಕತ್ಲೆ ಅಂತ ಏನು ಹೇಳ್ತೀವಿ ಅದು, ದಿ ಡಾರ್ಕ್ನೆಸ್ ಟ್ರೈಂಗ್ ಟು ಮೀಟ್ ದಿ ಲೈಟ್. ಬೆಳಕನ್ನ ನೋಡಬೇಕು ಅಂತ ಹೇಳಿ ಕತ್ತಲೆ ನಿರ್ಧರಿಸಿ ಒಂದು ಟಾರ್ಚ್ ತಗೊಂಡು ಹೋಗುತ್ತೆ. ಇಟ್ ಗೋಸ್ ವಿತ್ ಎ ಟಾರ್ಚ್ ಟು ಮೀಟ್ ದಿ ಲೈಟ್. ಆದರೆ ಯಾವ ಕ್ಷಣದಲ್ಲಿ ಆ ಕತ್ತಲೆ ಎನ್ನುವಂತಹದ್ದು ಬೆಳಕನ್ನು ನೋಡುತ್ತೋ ಅದೇ ಕ್ಷಣದಲ್ಲಿ there was no darkness. ಕತ್ತಲೆ ಎನ್ನುವಂತಹದ್ದು ಇರಲೇ ಇಲ್ಲ. ಬಿಕಾಸ್ ಕತ್ತಲೆ ಕೆನಾಟ್ ಎಕ್ಸಿಸ್ಟ್ ಇನ್ ಲೈಟ್. ಬೆಳಕು ಇದ್ದಾಗ ಅಲ್ಲಿ ಕತ್ತಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾದರೆ ಇದ್ದಂತಹ ಕತ್ತಲೆ ಬೆಳಕನ್ನು ಕಂಡಾಗ ಎಲ್ಲಿ ಹೋಯಿತು? ಅದು ನಾಶವಾಗಿ ಹೋಯಿತು. ಅಲ್ಲಿ ಕತ್ತಲೆ ಎನ್ನುವಂತಹದ್ದು ಇಲ್ವೇ ಇಲ್ಲ. ಈ ರೀತಿಯಲ್ಲಿ ಒಬ್ಬ ಜೀವ ಈಶ್ವರನನ್ನ ನಾನು ನೋಡಬೇಕು, ಪರಮಾತ್ಮನನ್ನ ನಾನು ನೋಡಬೇಕು ಅಂತ ಹೇಳಿದಾಗ ಅದು ಕೂಡ ಪರಮಾತ್ಮನ ನಿರ್ಗುಣತ್ವದಲ್ಲಿ ಅವನನ್ನು ನಾನು ದರ್ಶನವನ್ನ ಮಾಡಬೇಕು, ಈಶ್ವರನ ನಿರ್ಗುಣತ್ವವನ್ನು ನಾನು ನೋಡಬೇಕು ಅಂತ ಹೇಳಿ ಜೀವ ಬಯಸಿದಾಗ ಮತ್ತು ಈಶ್ವರನನ್ನು ನೋಡಿದ ಕೂಡಲೇ ಅಲ್ಲಿ ಜೀವ ಅನ್ನುವಂತಹದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಜೀವ ಭಾವದಲ್ಲಿ ಸಾಕ್ಷಾತ್ಕಾರ ಇಸ್ ನಾಟ್ ಪಾಸಿಬಲ್. ಆದರೆ ಅನೇಕರು ಹೇಳ್ತಾರೆ, ನನಗೆ ಆತ್ಮದರ್ಶನ ಆಗಿದೆ, ನನಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ, ನಾನು ಪರಮಾತ್ಮನ ದರ್ಶನವನ್ನು ಮಾಡಿದ್ದೀನಿ, ಹೀಗೆಲ್ಲ ಹೇಳ್ತಾರೆ. ಇದು ಕೇವಲ ಮನಸ್ಸಿನ ಸಮಾಧಾನಕ್ಕೆ ಹೇಳಿಕೆ ಕೊಡುವಂತಹ ಶುದ್ಧ ಹೇಳಿಕೆಗಳ ಆಗಿ ಮಾತ್ರವೇ ಉಳಿಯುತ್ತೆ. ಯಾಕೆ ಅಂತಂದ್ರೆ ಜೀವಭಾವದಲ್ಲಿ ಸಾಕ್ಷಾತ್ಕಾರ ಇಸ್ ನಾಟ್ ಪಾಸಿಬಲ್. ನಾನು ಅನ್ನುವಂತಹದ್ದು ನಾಶವಾದಾಗ ದರ್ಶನ ಇಸ್ ಪಾಸಿಬಲ್. ಬಿಕಾಸ್ ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಹೇಳಿ ಅಲ್ಲಿ ಎರಡು ಅಸ್ತಿತ್ವಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಜೀವಭಾವ ಹೋದಾಗ ಅಲ್ಲಿ ಉಳಿಯುವಂತಹದ್ದು ಕೇವಲ ಆತ್ಮಭಾವ. ಬೆಳಕನ್ನ ನೋಡ್ಲೇಬೇಕು ಅಂತ ಹೇಳಿ ಕತ್ತಲೆ ಒಂದು ಟಾರ್ಚ್ನ ತಗೊಂಡು ಹೋದಾಗ ಬೆಳಕನ್ನ ಕಂಡ ಕೂಡಲೇ ಅಲ್ಲಿ there was no ಕತ್ಲೆ, there was no darkness. Exactly like this. ಜೀವ ಮತ್ತು ಪರಮಾತ್ಮ ಈ ರೀತಿ ಅಲ್ಲಿ ಎರಡು ಎಂಟಿಟಿಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ. ಜೀವಭಾವ ಹೋಗಿ ಪರಮಾತ್ಮನ ದರ್ಶನ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅಲ್ಲಿ ಉಳಿಯುವಂತಹದ್ದು ಕೇವಲ ಪರಮಾತ್ಮ ಮಾತ್ರ. ಜೀವಭಾವ ನಾಶವಾಗುತ್ತೆ, ಆತ್ಮಭಾವ ಅಲ್ಲಿ ಬೆಳಗ್ತಾ ಇರುತ್ತೆ. ಸೊ ನಿರ್ಗುಣ ದರ್ಶನ ಈಸ್ ನಾಟ್ ವೆರಿ ಈಸಿ. ನಿರ್ಗುಣತ್ವವನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದೇ ಬಹಳ ಕಷ್ಟ. ಅಂಥದ್ರಲ್ಲಿ ನಿರ್ಗುಣತ್ವ ಭಾವದ ಈಶ್ವರನನ್ನು ನಾನು ನೋಡಿದ್ದೀನಿ ಎನ್ನುವಂತಹದ್ದು ಇಟ್ ಈಸ್ ನಾಟ್ ಪಾಸಿಬಲ್. ಬಿಕಾಸ್ ಭಗವಂತನ ನಿರ್ಗುಣತ್ವ ದರ್ಶನ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಓನ್ಲಿ ಎ ರಿಯಲೈಸೇಷನ್. ಇಟ್ ಈಸ್ ಎ ರಿಯಲೈಸೇಷನ್. ಅದೊಂದು ಸತ್ಯ ದರ್ಶನ.
ಹೀಗಿದ್ದಾಗ ಹೇ ಪರಮಾತ್ಮ, ನಾನು ನಿನ್ನ ನಿರ್ಗುಣತ್ವದಲ್ಲಿ ಹೇಗೆ ತಾನೇ ನಾನು ನೋಡಿ ಅದನ್ನು ವರ್ಣಿಸಲಿ? ಇಟ್ ಈಸ್ ನಾಟ್ ಪಾಸಿಬಲ್. ಹೀಗೆ ಭಕ್ತ ಒಬ್ಬ ಹೇಳ್ಕೊಂಡಾಗ ಅಥವಾ ಪುಷ್ಪದಂತಾಚಾರ್ಯ ಈ ರೀತಿ ಹೇಳ್ಕೋಬೇಕಾದ್ರೆ, ದಿ ಲಾರ್ಡ್ ಶಿವ, ದಿ ಭಗವಾನ್ ಸೇಸ್, ನಿರ್ಗುಣ ಈಸ್ ಡಿಫಿಕಲ್ಟ್. ಓಕೆ, ನಿರ್ಗುಣವನ್ನು ನೀನು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಅಕ್ಸೆಪ್ಟ್ ಇಟ್. ಬಟ್ ಕ್ಯಾನ್ ಯು ಡಿಸ್ಕ್ರೈಬ್ ಮೈ ಸಗುಣ ರೂಪ? ನಿರ್ಗುಣತ್ವವನ್ನು ನೀನು ನನ್ನನ್ನು ವರ್ಣನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊತಾ ಇದೆಯಾ? ಓಕೆ, ಇಟ್ ಈಸ್ ಗ್ರಾಂಟೆಡ್. ಟ್ರೈ ನೌ. ಟ್ರೈ ಟು ಡಿಸ್ಕ್ರೈಬ್ ಮಿ ವಿತ್ ಸಗುಣ ರೂಪ. ನನ್ನ ಸಗುಣ ರೂಪವನ್ನು ನೀನು ವರ್ಣನೆ ಮಾಡು. ಸೊ ಯು ಕ್ಯಾನ್ ಡಿಸ್ಕ್ರೈಬ್ ವಿತ್ attributes. You can describe my form with attributes. ಗುಣಲಕ್ಷಣಗಳ ಸಹಿತ ಪರಮಾತ್ಮನನ್ನ ವರ್ಣನೆ ಮಾಡು. ಇದು ನಿನಗೆ ಸಾಧ್ಯವಾ? ನಿರ್ಗುಣತ್ವ ಆಗಲ್ಲ ಅಂತ ಹೇಳಿದಾಗ ಭಗವಂತ ಈ ರೀತಿ ಹೇಳಿದ್ರೆ, ಇನ್ಫ್ಯಾಕ್ಟ್ ಟು ಡಿಸ್ಕ್ರೈಬ್ ದಿ ಸಗುಣ ರೂಪ ಆಫ್ ಪರಮಾತ್ಮ ಈಸ್ ಈವನ್ ಮೋರ್ ಡಿಫಿಕಲ್ಟ್ ದ್ಯಾನ್ ದಿ ನಿರ್ಗುಣತ್ವ ಭಾವ ದರ್ಶನ. ನಮ್ಮ ಭಾವ ಹೇಗಿರುತ್ತೆ ಅಂತಂದ್ರೆ ಜೀವ ಭಾವ. ನಮ್ಮನ್ನು ನಾವು ಜೀವ ಭಾವದಲ್ಲಿ ಗುರುತಿಸ್ಕೋತೀವಿ. ನಮ್ಮನ್ನು ನಾವು ಜೀವ ಅಂತ ಗುರುತಿಸಿಕೊಂಡಾಗ ನಮ್ಮಲ್ಲಿ ಒಂದು ದೇಹ ಅನ್ನುವಂತಹದ್ದಿರುತ್ತೆ. ಸೊ ಆ ದೇಹವನ್ನು ನೋಡ್ತೀವಿ, ದೇಹದೊಂದಿಗೆ ನಾವು ಗುರುತಿಸ್ಕೋತೀವಿ, ದೇಹವೇ ನಾನು ಅಂತ ಹೇಳ್ತೀವಿ. ಬಿಕಾಸ್ ನನಗೆ ಸಿಕ್ಕಿರುವಂತಹ ಈ ಸ್ಥೂಲ ದೇಹವನ್ನು ನೋಡಿಕೊಂಡು ಇದನ್ನು ನಾನು ಅಂತ ನಾನು ಹೇಳ್ತೀನಿ. ದೇಹದೊಂದಿಗೆ ತಾದಾತ್ಮ ಭಾವವನ್ನು ಬೆಳೆಸ್ಕೊಂಡಿರ್ತೀನಿ. ದಟ್ ಈಸ್ ಕಾಲ್ಡ್ ಜೀವ ಭಾವ. ಸೊ ಇದು ನನ್ನ ದೇಹ ಅಂತ ಹೇಳಿದಾಗ ನನಗೆ ದೇಹದ ಗಾತ್ರ ಗೊತ್ತು, ದೇಹದ ಎತ್ತರ ಗೊತ್ತು, ದೇಹದ ತೂಕ ಗೊತ್ತು, ದೇಹದ ಬಣ್ಣ, ಹೀಗೆ ದೇಹಕ್ಕೆ ಇರುವ ಎಲ್ಲಾ ಲಕ್ಷಣಗಳನ್ನ ಕೂಡ ನಾನು ತಿಳಿಸಬಹುದು. ಆದರೆ ವಾಟ್ ಈಸ್ ದಿ ಶರೀರ ಆಫ್ ದಿ ಲಾರ್ಡ್? ಭಗವಂತನ ಶರೀರ ಯಾವುದಿರಬಹುದು? The entire creation is his body. ಇಡೀ ವಿಶ್ವ ಈಸ್ ಹಿಸ್ ಶರೀರ. ಪುರುಷ ಸೂಕ್ತದಲ್ಲಿ ನಾವು ಅದನ್ನೇ ಹೇಳ್ತೀವಿ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ. So this is the description. And this description is called the Virata Purusha. ಹೀಗೆ ಇಡೀ ವಿಶ್ವ ಈಸ್ ವಿರಾಟ ಪುರುಷ. ಅಂಡ್ ದಿಸ್ ವಿರಾಟ ಈಸ್ ದ ಶರೀರ ಆಫ್ ದಿ ಲಾರ್ಡ್. ಹೀಗೆ ಹೇಳಿದಾಗ ಇಡೀ ವಿಶ್ವವೇ ಪರಮಾತ್ಮನ ಶರೀರ ಅಂತ ಹೇಳಿದಾಗ ನಮ್ಮ ದೇಹದ ಗಾತ್ರ, ಎತ್ತರ, ತೂಕ, ಬಣ್ಣವನ್ನು ನಾವು ಹೇಗೆ ಎಕ್ಸ್ಪ್ಲೈನ್ ಮಾಡಬಹುದೋ ಆ ರೀತಿ ಇಡೀ ವಿಶ್ವ ಈಸ್ ದಿ ಶರೀರ ಆಫ್ ದಿ ಲಾರ್ಡ್ ಅಂತ ಹೇಳಿದಾಗ ಇಡೀ ವಿಶ್ವವನ್ನ ಪರಮಾತ್ಮನ ಶರೀರ ಅಂತ ತಿಳಿದು ಅದನ್ನ ವರ್ಣನೆ ಮಾಡುವಂತಹದ್ದು ಈಸ್ ಅಗೈನ್ ಎ ದುಸ್ಸಾಹಸ. ಹೇ ಪರಮಾತ್ಮ, ಹೇ ಲಾರ್ಡ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೈನ್ ಯುವರ್ ನಿರ್ಗುಣ ರೂಪ ಅಂಡ್ ಅಟ್ ದ ಸೇಮ್ ಟೈಮ್ it is very difficult to describe your saguna ರೂಪ also. ಒಟ್ಟಿನಲ್ಲಿ ಪರಮಾತ್ಮನನ್ನ ವರ್ಣನೆ ಮಾಡುವಂತಹ ಶಕ್ತಿ, ಸಾಮರ್ಥ್ಯ, ದ ಬುದ್ಧಿ, ಕೆಪಾಸಿಟಿ ಇದ್ಯಾವುದು ನನಗೆ ಇಲ್ಲಪ್ಪ ಅಂತ ಬಹಳ ವಿನಯದಿಂದ ಪುಷ್ಪದಂತಾಚಾರ್ಯ, ನನಗೇನೂ ಗೊತ್ತಿಲ್ಲ, ನಿನ್ನ ಬಗ್ಗೆ ನನಗೇನೂ ಗೊತ್ತಿಲ್ಲ, ನಿನ್ನ ಶಕ್ತಿಯನ್ನ, ನಿನ್ನ ಮಹಿಮೆಯನ್ನ ಕೊಂಡಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ
ಪರಮಾತ್ಮನ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಅವನ ವಿರಾಟ್ ರೂಪವನ್ನ ಬಹಳ ವಿನಯದಿಂದ ಅವನ ಮಹಿಮೆಯನ್ನ ಮತ್ತಷ್ಟು ವೈಭವೀಕರಿಸಿ ಸ್ತುತಿ ಮಾಡ್ತಾ ಇದ್ದಾರೆ. ಹೇಳ್ಬೇಕಾದ್ರೆ ಮಾತ್ರ ಬಹಳ ವಿನಯದಿಂದ ಹೇಳ್ತಾ ಇದ್ದಾರೆ ಅವರು. ಸಾಕ್ಷಾತ್ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ನಾಟ್ ಓನ್ಲಿ ಬ್ರಹ್ಮ ಹಾಗೂ ಇತರ ದೇವತೆಗಳಿಂದಲೂ ಇದು ಸಾಧ್ಯ ಇಲ್ಲ ಅಂತಂದ ಮೇಲೆ ಇದು ನನ್ನಿಂದ ಕೂಡ ಸಾಧ್ಯ ಇಲ್ಲ. ನನ್ನಿಂದ ಕೂಡ ಇದು ಸಾಧ್ಯ ಇಲ್ಲ ಅಂದ ಮೇಲೆ ಇದರಲ್ಲಿ ಯಾವ ಆಶ್ಚರ್ಯ? ಯಾಕೆಂತಂದ್ರೆ ಯಾರೋ ಒಬ್ರು ಆ ಕೆಲಸವನ್ನು ಮಾಡಿದರೆ ನೀನು ಮಾಡಬಹುದಾಗಿತ್ತು, ಆದರೆ ನೀನು ಮಾಡಲಿಲ್ಲ, ಅದೇ ಆಶ್ಚರ್ಯ ಅಂತ ನಾವು ಹೇಳ್ತೀವಿ. ಆದರೆ ಯಾರಿಂದನೂ ಮಾಡಕ್ಕಾಗ್ತಾ ಇಲ್ಲ, ಯಾರಿಗೂ ಇದು ಸಾಧ್ಯವಿಲ್ಲ ಅಂತಂದ ಮೇಲೆ ನನಗೂ ಸಾಧ್ಯವಿಲ್ಲ ಅಂತಂದಾಗ ದೇರ್ ಇಸ್ ನೋ ಸರ್ಪ್ರೈಸ್. ಅಲ್ಲಿ ಆಶ್ಚರ್ಯ ಅನ್ನುವಂತಹದ್ದು ಏನೂ ಇಲ್ಲ. ನ ಆಶ್ಚರ್ಯಂ, ದೇರ್ ಇಸ್ ನೋ ಸರ್ಪ್ರೈಸ್. ನಿನ್ನ ಸ್ವರೂಪವೇ ಆ ರೀತಿ ಇದೆ ಭಗವಂತ. ವರ್ಣನೆಗೆ ಸಿಗದಂತೆ ನಿನ್ನ ರೂಪ ಲಕ್ಷಣಗಳಿದೆ. ನಿನ್ನಲ್ಲಿ ರೂಪ ಲಕ್ಷಣಗಳಿದೆ, ಅದು ಇಲ್ಲ ಅಂತ ನಾ ಹೇಳ್ತಾನೆ ಇಲ್ಲ. ಆದರೆ ನೀನು ಹೊಂದಿರುವಂತಹ ರೂಪ ಲಕ್ಷಣಗಳು ನನ್ನ ವರ್ಣನೆಗೆ ಸಿಗೋದಿಲ್ಲ. ಅದರಿಂದ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ನಾಟ್ ಜಸ್ಟ್ ದ್ವಾರಕಾಧೀಶ, ಹಿ ಈಸ್ ದಿ ಜಗದೀಶ್ವರ. ಯಾಕೆಂತಂದ್ರೆ ದ್ವಾರಕಾ ಈಸ್ ಎ ವೆರಿ ಸ್ಮಾಲ್ ಪಾರ್ಟ್ ಇನ್ ದಿಸ್ ಹ್ಯೂಜ್ ವಿಶ್ವ. ಇಷ್ಟು ದೊಡ್ಡ ಜಗತ್ತಿನಲ್ಲಿ ದ್ವಾರಕಾ ಈಸ್ ಎ ವೆರಿ ಸ್ಮಾಲ್ ಏರಿಯಾ. ಭಗವಂತ ಈಸ್ ನಾಟ್ ಓನ್ಲಿ ದ್ವಾರಕಾಧೀಶ, ಹಿ ಈಸ್ ದ ಜಗದೀಶ್ವರ, ಈಸ್ ದಿ ಲಾರ್ಡ್ ಫಾರ್ ದ ಎಂಟೈರ್ ಯೂನಿವರ್ಸ್. ಇಂತಹ ಭಗವಂತನನ್ನ ನಾನು ಹೇಗೆ ತಾನೇ ವರ್ಣನೆ ಮಾಡಲಿ? ಆಗದಿಲ್ಲಪ್ಪ. ಹೀಗೆಲ್ಲ ಹೇಳ್ಕೊಂಡಾಗ ಭಗವಂತ ಹಿ ಲೈಕ್ಸ್ ಅವರ್ ಸಿನ್ಸಿಯಾರಿಟಿ. ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಅವನನ್ನ ಹೇಗೆ ಕರೆದ್ರೆ ಅವನು ಹಾಗೆ ನಮಗೆ ಕಾಣಿಸ್ಕೋತಾನೆ. ಒಬ್ಬ ಜೀವನಿಗೆ ಭಗವಂತನ ನಿರ್ಗುಣ ರೂಪವನ್ನಾಗಲಿ ಸಗುಣ ರೂಪವನ್ನಾಗಲಿ ವರ್ಣಿಸಲು ಸಾಧ್ಯವಿಲ್ಲ ಅಂತಂದಾಗ, ಮತ್ತು ಭಗವಂತನ ಈ ಒಂದು ಸಿನ್ಸಿಯರ್ ಎಫರ್ಟ್ಸ್ ಅವನು ಎಷ್ಟು ಮೆಚ್ಕೋತಾನೆ ಭಗವಂತ ಅಂತಂದ್ರೆ, ಓಕೆ ಬಿಡಪ್ಪ, ನಿನ್ ಕೈನಲ್ಲಿ ಆಗ್ತಾ ಇಲ್ಲ, ನನ್ನ ವಿರಾಟ್ ರೂಪವನ್ನು ಅದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ನಿನಗೆ ಆಗ್ತಾ ಇಲ್ಲ, ನಿನಗೆ ಆ ಕೆಪಾಸಿಟಿ ಇಲ್ಲ, ಆ ಶಕ್ತಿ ಇಲ್ಲ ಅಂತ ನೀನು ಹೇಳ್ಕೋತಾ ಇದೆಯಾ, ನೇರವಾಗಿ ತಿಳಿಸ್ತಾ ಇದೆಯಾ. ಆದರೆ ನಿನ್ನ ಶ್ರದ್ಧೆ ಮತ್ತು ಭಕ್ತಿ, ನೀನು ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆ, ಇವೆಲ್ಲವನ್ನ ನಾನು ತುಂಬಾ ಇಷ್ಟಪಡ್ತೀನಿ. ಆದ್ರಿಂದ ನೀನೇನಾದ್ರೂ ಒಂದು ವೇಳೆ ನನಗೆ ರಾಮ ಇಷ್ಟ ಅಂತಂದ್ರೆ, ನಿನ್ನ ಪ್ರಕಾರ ರಾಮ ಹೇಗಿದ್ದಾನೆ, ನಾನು ಹಾಗೆ ರಾಮನಾಗಿ ನಾನು ನಿನಗೆ ಕಾಣಿಸ್ಕೋತೀನಿ. ಅಥವಾ ನನಗೆ ಕೃಷ್ಣ ಇಷ್ಟ, ನನ್ನ ಕೃಷ್ಣ ಈ ತರ ಇದ್ದಾನೆ ಅಂತಂದ್ರೆ, ನಿನ್ನ ಕೃಷ್ಣನನ್ನ ನೀನು ಹೇಗೆ ಮೆಚ್ಕೋತಾ ಇದೀಯಾ, ಅಂತಹ ಕೃಷ್ಣನಾಗಿ ನಾನು ನಿನಗೆ ಕಾಣಿಸ್ಕೋತೀನಿ. ನನಗೆ ಶಿವ ಇಷ್ಟ, ನನ್ನ ಶಿವ ಈ ರೀತಿ, ನೀನಿಷ್ಟಪಡುವ ಶಿವನಂತೆಯೇ ನಾನು ಬರ್ತೀನಿಪ್ಪ, ಆ ರೀತಿನಲ್ಲೇ ನಾನು ನಿನಗೆ ಕಾಣಿಸ್ಕೋತೀನಿ. ಸೊ ನಮ್ಮಲ್ಲಿರುವಂತಹ ಭಾವನೆಗಳನ್ನ ಪರಮಾತ್ಮ ನೋಡ್ತಾ ಇದ್ದಾನೆ. ನಾನು ಎಲ್ಲವೂ ಆಗಿದ್ದೀನಿ, ನಾನು ಇಷ್ಟು ಮಾತ್ರ ಅಲ್ಲ. ಸೊ ನಿನಗೆ ಶಿವ ಬೇಕು ಅಂತಂದ್ರೆ ಶಿವನಾಗಿ ಬರ್ತೀನಿ, ಮತ್ತೊಬ್ಬನಿಗೆ ರಾಮನಾಗಿ ಬರಬೇಕು ಭಗವಂತ ಅಂತಂದ್ರೆ ರಾಮನಾಗಿ ಅವನ ಬಳಿ ಹೋಗ್ತೀನಿ, ಮತ್ತೊಬ್ಬನಿಗೆ ಕೃಷ್ಣ ಬೇಕು ಅಂತಂದ್ರೆ ಅವನಿಗಾಗಿ ನಾನು ಕೃಷ್ಣನಾಗ್ತೀನಿ. ದಿಸ್ ಈಸ್ ಮೈ ಕೆಪಾಸಿಟಿ. ನಾನು ಎಲ್ಲವೂ ಆಗಿರುವವನು. ಸೊ ಭಗವಂತ ಈಸ್ ಸಚ್ ಎ ಕಾರುಣ್ಯ ಮೂರ್ತಿ. ಯಾರೋ ಒಬ್ಬ ಭಗವಂತನನ್ನ, ಶಿವನನ್ನ ಚಿನ್ನದ ಕಲಶದಲ್ಲಿ ಗಂಗಾಜಲವನ್ನ ತಂದು ಅಭಿಷೇಕವನ್ನ ಮಾಡ್ತಾನೆ.
ಮತ್ತೊಬ್ಬ ತನ್ನ ಬಳಿ ಇರುವಂತಹ ತೆಂಗಿನ ಚಿಪ್ಪಿನಲ್ಲಿ ಗಂಗಾಜಲವನ್ನು ತಂದು ಶಿವನಿಗೆ ಅಭಿಷೇಕವನ್ನು ಮಾಡ್ತಾನೆ. ಹೇ ಭಗವಂತ, ನನ್ನಲ್ಲಿ ಚಿನ್ನದ ಕಲಶ ಇರಲಿಲ್ವಲ್ಲಪ್ಪ, ನಾನು ತೆಂಗಿನ ಚಿಪ್ಪಿನಿಂದ ಮಾಡಿದ್ದೀನಿ. ಆಗ್ಲೂ ಕೂಡ ಅವನು ನಿನ್ನ ಭಾವನೆಯನ್ನು ಗೌರವಿಸ್ತಾನೆ. ಇಬ್ಬರಲ್ಲಿ ಯಾರು ಇಷ್ಟ ಅಂತಂದ್ರೆ ಇಬ್ಬರನ್ನೂ ಇಷ್ಟಪಡ್ತಾನೆ. ನಿನ್ನಲ್ಲಿ ಚಿನ್ನ ಇದೆ, ಚಿನ್ನದ ಪಾತ್ರೆಯಿಂದ ನನ್ನ ಗಂಗಾಜಲವನ್ನು ತಂದು ನನ್ನ ಅಭಿಷೇಕ ಮಾಡಿದೀಯ. ನಿನ್ನಲ್ಲಿ ಚಿನ್ನ ಇಲ್ಲ, ಅಭಿಷೇಕ ಮಾಡಬೇಕು ಅನ್ನುವಂತಹದ್ದು ನಿನ್ನ ಆಸೆ. ಅದಕ್ಕಾಗಿ ಗಂಗಾಜಲವನ್ನು ನೀನು ಒಂದು ತೆಂಗಿನ ಚಿಪ್ಪಿನಿಂದ ತಂದು ಅಭಿಷೇಕವನ್ನು ಮಾಡಿದ್ರೆ ನಾ ಯಾಕಪ್ಪ ಬೇಡ ಅನ್ಲಿ? ಅದನ್ನು ನಾನು ಇಷ್ಟಪಡ್ತೀನಿ. ಸೊ ಭಗವಂತನಿಗೆ, ಪರಮಾತ್ಮನಿಗೆ ಮುಖ್ಯವಾಗಿ ಅರ್ಪಿಸಬೇಕಾಗಿರುವಂತಹದ್ದು ಮತ್ತು ಅವರು ಇಷ್ಟಪಡುವಂತಹದ್ದು ನಮ್ಮಲ್ಲಿರುವಂತಹ ಶುದ್ಧವಾದ ಭಕ್ತಿ ಮತ್ತು ಶ್ರದ್ಧೆ. ಸೊ ಇಂತಹ ಶ್ರದ್ಧಾ ಭಕ್ತಿಯನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಸೊ ಅರ್ಪಿಸುವುದನ್ನ ನಾವು ಚಿನ್ನದ ಪಾತ್ರೆಯಲ್ಲಿ ಅರ್ಪಿಸ್ತೀವ, ತೆಂಗಿನ ಚಿಪ್ಪಿನಲ್ಲಿ ಅರ್ಪಿಸ್ತೀವ? ಮುಖ್ಯವಾಗಿ ಭಗವಂತನಿಗೆ ನಮ್ಮ ಚಿನ್ನದ ಪಾತ್ರೆನೂ ಬೇಕಿಲ್ಲ, ತೆಂಗಿನ ಚಿಪ್ಪು ಬೇಕಿಲ್ಲ. ಭಗವಂತ ಇಷ್ಟಪಡುವಂತಹದ್ದು ನಮ್ಮಲ್ಲಿರುವ ಶ್ರದ್ಧೆ ಮತ್ತು ಭಕ್ತಿಯನ್ನ. ಪರಮ ಪೂಜ್ಯ ಸ್ವಾಮಿ ಚಿನ್ಮಯಾನಂದ ಅವರು ಹೇಳ್ತಾ ಇದ್ರು, ಪರಮಾತ್ಮ ಅಂತಂದ್ರೆ ಹಿ ಲುಕ್ಸ್ ಫಾರ್ ಅವರ್ ಅವೈಲಬಿಲಿಟಿ. ನಾವು ಅವನಿಗೆ ಸಿಕ್ಕಿದ್ರೆ he will give us the ability to make me able is his responsibility. ಸಾಮಾನ್ಯವಾಗಿ ನಮ್ಮ ಮನಸ್ಸಿನ ಒಂದು ಸಹಜ ಸ್ವಭಾವ ಅಂತಂದ್ರೆ ಇಟ್ ಕಂಪೇರ್ಸ್. ಮನಸ್ಸಿನ ಸಹಜ ಸ್ವಭಾವ ಅಂತಂದ್ರೆ ಮತ್ತೊಂದರೊಂದಿಗೆ ಹೋಲಿಕೆ ಮಾಡುವಂತಹದ್ದು, ತುಲನೆಯನ್ನು ಮಾಡುವಂತಹದ್ದು. ನನ್ನಲ್ಲಿ ಇದು ಸಾಧ್ಯವಾ, ಈಸ್ ಇಟ್ ಪಾಸಿಬಲ್ ಫಾರ್ ಮೀ ಅನ್ನುವ ಪ್ರಶ್ನೆಯನ್ನ ನಾವು ಹುಟ್ಟಾಕೋತೀವಿ. ಈಸ್ ಇಟ್ ಪಾಸಿಬಲ್ ಫಾರ್ ಮೀ ಅನ್ನುವಂತಹದ್ದು ಎಲ್ಲೋ ಒಂದ್ ಕಡೆ ನಮ್ಮಲ್ಲಿರುವಂತಹ ವಿಶ್ವಾಸವನ್ನ ನಾವು ಕಳೆದುಕೊಂಡಾಗ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತವೆ. ಆದ್ರಿಂದ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟದಂತೆ ಮಾಡಬೇಕು ಅಂತಂದ್ರೆ ವಾಟ್ ಈಸ್ ಪಾಸಿಬಲ್ ಫಾರ್ ಅಸ್, ನಮ್ಮಿಂದ ಏನು ಸಾಧ್ಯ ಅದನ್ನು ನಾವು ಮಾಡಲೇಬೇಕು. ಸುಮ್ಮನೆ ಅಂತೂ ಕೂತ್ಕೋಬಾರದು. ಭಾಗವತದಲ್ಲಿ ಒಂದು ಕಡೆ ಆಚಾರ್ಯ ಶುಕ ಹೇಳ್ತಾರೆ, ಈಗಲ್ ಕ್ಯಾನ್ ಫ್ಲೈ ಹೈ. ಹದ್ದು ಬಹಳ ಎತ್ತರದಲ್ಲಿ ಹಾರುತ್ತೆ. ಹಾಗೆಂದ ಮಾತ್ರಕ್ಕೆ ಬೇರೆ ಇನ್ಯಾವುದು ಕೂಡ ಅಷ್ಟು ಎತ್ತರಕ್ಕೆ ಹಾರಬಾರದು ಅಂತ ಅಲ್ಲ. ಅದೇ ರೀತಿ ಇಲ್ಲಿ ಅನೇಕ ಜನಗಳು, ಅನೇಕ ಮಹನೀಯರು, ಮಹಾತ್ಮರು, ಸಾಧು ಸಂತರು ಭಾಗವತದ ಬಗ್ಗೆ ಮಾತನಾಡ್ತಾರೆ. ಭಾಗವತವನ್ನ ಅನೇಕರು ತಿಳಿಸ್ತಾರೆ. ಅಂತಹ ಅನೇಕರುಗಳಲ್ಲಿ ನಾನು ಕೂಡ ಒಬ್ಬ. ನಾನು ಹೇಗೆ ಮಾತನಾಡ್ತೀನಿ ಭಾಗವತವನ್ನ ಅಂತಂದ್ರೆ, ನನ್ನ ರೆಕ್ಕೆ ಪುಕ್ಕಗಳು ಎಷ್ಟು ಗಟ್ಟಿಯಾಗಿದೆ ಅಷ್ಟು ಎತ್ತರಕ್ಕೆ ನಾನು ಹೇಗೆ ಹಾರಬಲ್ಲೆನೋ ಆ ರೀತಿನಲ್ಲಿ ನನಗೆ ತಿಳಿದಿರುವಷ್ಟು ವಿಚಾರವನ್ನ ನಾನು ಮಾತನಾಡ್ತೀನಿ. ಮತ್ತೊಬ್ಬ ಅವನಿಗೆ ತಿಳಿದಿರುವಷ್ಟು ಒಂದು ವಿಚಾರವನ್ನ ಅವನು ಭಾಗವತದ ಬಗ್ಗೆ ಮಾತನಾಡ್ತಾನೆ. ಸೊ ಮುಖ್ಯವಾಗಿ ಭಗವಂತನಿಗೆ ನನ್ನ ಶ್ರದ್ಧೆ ಇಷ್ಟವಾಗಲಿ ಅಂತ ಹೇಳಿ ನಾನು ಈ ರೀತಿ ಭಾಗವತವನ್ನ ಮಾತನಾಡ್ತೀನಿ. ಇದೆಲ್ಲ ನಿನಗೆ ಇಷ್ಟ ಆಗಲಿ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ರೀತಿಯಲ್ಲಿ ಇಲ್ಲಿ ಪುಷ್ಪದಂತಾಚಾರ್ಯರು ತಮ್ಮ ಮೊದಲನೆಯ ಶ್ಲೋಕದಲ್ಲಿ ಭಗವಂತನನ್ನ ಕುರಿತು ತಮ್ಮಲ್ಲಿರುವಂತಹ ಶ್ರದ್ಧೆ, ವಿನಯ, ಭಕ್ತಿ
ಇವೆಲ್ಲವನ್ನ ಬೆರೆಸಿ ಭಗವಂತನನ್ನ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಭಗವಂತನ ಸಂಪೂರ್ಣ ಮಹಿಮೆಯನ್ನು ಹಾಡಿ ಹೊಗಳ್ತಾ ಇದ್ದಾರೆ. ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಹೇಳ್ತಾ ಭಗವಂತನ ಮಹಿಮೆಯನ್ನ ವೈಭವೀಕರಿಸ್ತಾ ಇದ್ದಾರೆ ಅವರು. ಭಗವಂತನ ಸಗುಣ ರೂಪದ ಶಕ್ತಿ, ಮಹಿಮೆ ಹಾಗೂ ಅವನ ರೂಪ ಎಷ್ಟು ಸುಂದರವಾಗಿದೆ ಎನ್ನುವಂತಹದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.